ಸ್ವಾಗತ ಭಾಷಣವನ್ನು ಕೋರಲಿದ್ದಾರೆ ಬಿಕೆ ದೀಪಾ ಕಣ್ಣು. ಇಂದು ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತ ಆಗಿರುವಂತಹ ಎಲ್ಲ ಮಹಿಳೆಯರನ್ನ ನಾನು ಸ್ವಾಗತ ಮಾಡಲು ಬಹಳಷ್ಟು ಇಷ್ಟಪಡ್ತಾ ಇದ್ದೇನೆ. ಇಂದು ನಮ್ಮ ಈ ವೇದಿಕೆ ರಾಷ್ಟ್ರೀಯ ರೈತ ದಿನಾಚರಣೆ ಮತ್ತು ರಾಷ್ಟ್ರೀಯ ಗ್ರಾಹಕ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಂದಿನ ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮವರಾಗಿರುವಂಥ ರಾಜೀವ್ ಕೆ ನಾಗರತ್ನಪ್ಪರು, ಸಂಚಾಲಕರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ನವನಗರ ಬಾಗಲಕೋಟೆ, ಇವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತ. ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಡಿ.ವೈ. ಬಸವಪುರಣ್ಣವರು, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿಗಳ ಕಾನೂನು ಸಲಹೆಗಾರರು ಬಾಗಲಕೋಟೆ, ಇವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಹಾಗೂ ಇಂದು ಮುಖ್ಯ ಉದ್ಘಾಟಕರಾಗಿ ಆಗಮಿಸಿರುವಂಥ ಶ್ರೀ ಕೆ. ರಾಜೇಶ್ ಕರ್ನಂ, ಜಿಲ್ಲಾ ನ್ಯಾಯಾಧೀಶರು, 4ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಬಾಗಲಕೋಟೆಯವರು ಇಂದು ನಮ್ಮ ಈ ಸಂಸ್ಥೆಗೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತ ಮತ್ತು ಸುಸ್ವಾಗತ. ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀ ಶ್ರೀಶೈಲ್ ಬಿ. ಕಂಕನವಾಡಿ, ಜಂಟಿ ನಿರ್ದೇಶಕರು, ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಬಾಗಲಕೋಟೆ. ಈ ಅಣ್ಣವರು ಕೂಡ ನಮ್ಮೆಲ್ಲರ ವತಿಯಿಂದ ಸ್ವಾಗತ ಮತ್ತು ಸುಸ್ವಾಗತ. ಹಾಗೂ ಈ ವೇದಿಕೆಯಲ್ಲಿ ರೈತರಾಗಿ ಉಪಸ್ಥಿತ ಆಗಿರುವಂಥ ನಮ್ಮ ಅಣ್ಣವರು ಬರ್ಗಾನೂರಣ್ಣವರು ಹಾಗೂ ಶಿಂದಗಿ ಅಣ್ಣವರು ಹಾಗೂ ನಮ್ಮ ಈ ಮಾತೆಯರಿಗೂ ಕೂಡ ಸ್ವಾಗತ ಸುಸ್ವಾಗತ. ಆಮೇಲೆ ಈ ಫಂಕ್ಷನ್ನಲ್ಲಿ ಎಲ್ಲರೂ ಉಪಸ್ಥಿತ ಆಗಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಮುಂದಿನದಾಗಿ ಪ್ರಮುಖ ಘಟ್ಟ, ಈ ಒಂದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳು.
ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಡಿ.ವೈ. ಬಸವಪುರಣ್ಣವರೇ ಹಾಗೂ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸಿ.ಕೆ. ರಾಜೇಶ್ ಕರ್ಣಮಣ್ಣವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಶಕ್ತಿ ಕಂಕಣವಾಡಿ ಅಣ್ಣವರೇ ಹಾಗೂ ರೈತರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ವಂದಿಸಿ ಇವತ್ತು ಮುಂಜಾವಿನ ಶುಭ ಸಮಯದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಹಾಗೂ ಗ್ರಾಹಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು ಬಹಳಷ್ಟು ಸಂತೋಷದ ಸಂಗತಿ. ತಮ್ಗೆ ಅನಿಸ್ಬೋದು, ಏನಿದ್ದೀವಿ, ಎಲ್ಲರೂ ಗ್ರಾಹಕರು ಇದ್ದೀವಿ ಹಾಗೂ ರೈತರು ಇದ್ದೇವೆ. ಅದಕ್ಕೆ ಗ್ರಾಹಕರಿಗೆ ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ನಮ್ಮ ಕಂಕಣವಾಡಿ ಅಣ್ಣವರು ಮತ್ತು ರಾಜೇಶ್ ಅಣ್ಣವರು ಬಂದಿದ್ದಾರೆ. ಹಾಗೂ ರೈತರಿಗೆ ಗೌರವ ಕೊಡೋದಕ್ಕಾಗಿ, ಸನ್ಮಾನಿಸೋದಕ್ಕಾಗಿ ನಾವೆಲ್ಲರೂ ಸೇರಿ ಇವತ್ತು ರೈತರಿಗೆ ಗೌರವ ಸೂಚಿಸೋದಕ್ಕಾಗಿ ಇಲ್ಲಿ ನೆರೆದಿದ್ದೀವಿ. ಈ ಸಂದರ್ಭದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ ಪರಿಚಯ ಕೊಡಬೇಕು ಅಂತ ಇಚ್ಛೆ ಇದೆ. ಈಶ್ವರೀಯ ವಿಶ್ವವಿದ್ಯಾಲಯ ಅಂತಂದರೆ ಹೆಸರೇ ಸೂಚಿಸುವಂತೆ ಈ ವಿಶ್ವದ ಪರಿವರ್ತನೆಗಾಗಿ ಇರುವಂತಹ ವಿದ್ಯಾಲಯ. ಈ ವಿದ್ಯಾಲಯದ ಸ್ಥಾಪನೆ 1936ನೇ ಇಸ್ವಿಯಲ್ಲಿ ನಿರಾಕಾರ ಆಗಿರುವಂತಹ ಪರಮಾತ್ಮನು ಒಬ್ಬ ವೃದ್ಧ ಮಾನವ ಶರೀರದ ಆಧಾರ ಪಡೆದು ಈ ವಿದ್ಯಾಲಯದ ಸ್ಥಾಪನೆ ಮಾಡಿದರು. ಇದು ಒಂದು ವಿದ್ಯಾಲಯ. ಇಲ್ಲಿ ಓದಿಸುವಂತಹ ವಿದ್ಯೆ ಯಾವುದು ಅಂದರೆ ದೈವ ಪದವಿಯನ್ನು ಪಡೆಯುವಂಥದ್ದು. ದೈವಿ ಮೌಲ್ಯಗಳನ್ನು, ಚಾರಿತ್ರಿಕ ಮೌಲ್ಯಗಳನ್ನು, ನೈತಿಕ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಶಿಕ್ಷಣವನ್ನು ಈ ವಿದ್ಯಾಲಯದಲ್ಲಿ ಕೊಡಲಾಗ್ತದೆ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಈ ಮುಖ್ಯಾಲಯದ ಮುಖ್ಯ ಆಡಳಿತಾಧಿಕಾರಿ ದೀದಿ ಮೋಹಿನಿಜಿಯವರಿದ್ದಾರೆ. ಈ ವಿದ್ಯಾಲಯ ಸೇವಾ ಕೇಂದ್ರಗಳು ವಿಶ್ವದಾದ್ಯಂತ 137 ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ. ಹಾಗೂ 11 ಲಕ್ಷ ಜನ ಇಲ್ಲಿ ಕಲಿಸ್ತಾ ಇರುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಜಾತಿ, ಮತ, ಪಂಥ, ಧರ್ಮ, ವೇಷ, ಭಾಷೆ ಯಾವುದೂ ಭೇದ ಇಲ್ಲದೆ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು, ಒಂದೇ ಪರಿವಾರ ಅನ್ನುವಂತಹ ಭಾವನೆಯಿಂದ ಶಿಕ್ಷಣವನ್ನು ಕೊಡಲಾಗ್ತದೆ. ಹಾಗೂ ಇಲ್ಲಿ ಕೊಡುವಂತಹ ಶಿಕ್ಷಣ ಉಚಿತವಾಗಿ ಕೊಡಲಾಗ್ತದೆ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಡುವಂತಹ ವಿಷಯ ಏನು ಅಂದರೆ, ನಾನು ಯಾರು, ನಾನೊಂದು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ, ನಮ್ಮ ತಂದೆ ಪರಮಾತ್ಮ ಇದ್ದಾರೆ. ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡುವಂಥ ವಿಧಿಗೆ ಸಹಜ ರಾಜಯೋಗ, ಮೆಡಿಟೇಷನ್ ಅಂತ ಹೇಳಲಾಗ್ತದೆ. ಹಾಗೂ ಕಾಲಚಕ್ರದ ರಹಸ್ಯ, ಪರಮಾತ್ಮನ 3 ಅದ್ಭುತ ಕರ್ತವ್ಯಗಳು, ಹಾಗೂ ಮಾನವ ವಂಶವೃಕ್ಷ ಹೇಗೆ ಬೆಳೆಯುತ್ತದೆ, ಅವಸಾನ ಹೊಂದುತ್ತದೆ, ಮಾನವನಿಗೆ ಜನ್ಮಗಳು ಎಷ್ಟು, ಯಾವ ಕರ್ಮದಿಂದ ಏನು ಫಲ ಸಿಗ್ತದೆ ಅನ್ನುವಂಥ ಶಿಕ್ಷಣವನ್ನು ಈ ವಿದ್ಯಾಲಯದಲ್ಲಿ ಕಲಿಸಿಕೊಡಲಾಗ್ತದೆ. ಹಾಗೂ ಇವತ್ತಿನ ದಿನ ಮೊದಲು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಡುವಂತಹ ವಿಷಯ ಯಾವುದು ಅಂತಂದರೆ, ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ನಾನು ಬಂದು ಇಲ್ಲಿ ಮಾಡಬೇಕಾಗಿರುವಂಥದ್ದು ಏನು. ನಾನು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ. ಇದು ದೇಹ ವಿನಾಶಿ, ದೇಹದ ಒಳಗಡೆ ಇರುವಂಥ ಚೈತನ್ಯ ಶಕ್ತಿ ಆತ್ಮ ಅವಿನಾಶಿ. ಆತ್ಮಕ್ಕೆ ಯಾವುದೂ ಭೇದಗಳಿಲ್ಲ. ನಾವೆಲ್ಲರ ದೇಹದಲ್ಲಿರುವಂತಹ ಚೈತನ್ಯ ಶಕ್ತಿ ಒಂದೇ ಆಗಿದೆ. ನಾವೆಲ್ಲರೂ ಸಹೋದರ ಆತ್ಮಗಳಾಗಿದ್ದೇವೆ. ಈ ದೇಹರೂಪಿ ಬಟ್ಟೆಯನ್ನು ಧರಿಸಿ ಈ ಸೃಷ್ಟಿಯ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೇವೆ. ನಮ್ಮೆಲ್ಲರ ಮನೆ ಮೇಲಿದೆ. ಅದಕ್ಕೆ ಅಲ್ಲಿದೆ ನೋಡು ನನ್ನ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ ಅಂತ ಹೇಳಾಗ್ತದೆ. ಆ ಮನೆಯಿಂದ ಈ ಭೂಮಿಗೆ ಬಂದು ಎಲ್ಲರೂ ಬೇರೆ ಬೇರೆ ದೇಹವನ್ನು ಧರಿಸಿ ಬೇರೆ ಬೇರೆ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮೆಲ್ಲರಿಗೂ ತಂದೆ ಪರಮಾತ್ಮ ಒಬ್ಬನೇ. ಆ ಒಬ್ಬ ತಂದೆಯನ್ನ ಹಿಂದೂಗಳು ಜ್ಯೋತಿರ್ಲಿಂಗಂ ಶಿವ ಅಂತ ಕರೆದಿವಿ. ಕ್ರಿಶ್ಚಿಯನ್ರು ಗಾಡ್ ಇಸ್ ಒನ್, ಗಾಡ್ ಇಸ್ ಲೈಟ್ ಅಂತ ಕರೆದ್ರು. ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್ ಮಹಿಮಾ ಅನೇಕ್, ಅಲ್ಲಾ ನೂರೇ ಅಂತ ಕರೆದ್ರು. ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ನಿರಾಕಾರ.
ಎಲ್ಲರ ಭಾಷೆಗಳು ಬೇರೆ ಬೇರೆ ಇರಬಹುದು, ಆದರೆ ಭಾವನೆ ಒಂದೇ ಇದೆ. ಹೇಗೆ ನಾವು ಇರೋದಕ್ಕೆ ನೆಲ ಒಂದೇ ಇದೆನೋ, ಸೂರ್ಯ ಬೆಳಕು ಕೊಡೋದಕ್ಕಾಗಿ ಒಬ್ಬರೇ ಇದ್ದಾನೋ, 5 ತತ್ವಗಳು ಎಲ್ಲರಿಗೂ ಒಂದೇ ಇದ್ದಾವೆ. ಹಾಗೆ ನಮ್ಮೆಲ್ಲರಿಗೂ ಪರಮಾತ್ಮನು ಒಬ್ಬನೇ ಇದ್ದಾನೆ. ಆ ಒಬ್ಬ ಪರಮಾತ್ಮನನ್ನ ನೆನಪು ಮಾಡಬೇಕಾಗಿದೆ. ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಡುವಂತಹ ಮುಖ್ಯವಾದ ವಿಷಯ ಏನು ಅಂತಂದರೆ, ನಾವು ಈಗಾಗಲೇ ಆಂತರಿಕ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಆ ಕಳ್ಕೊಂಡಿರುವಂತಹ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಹೇಗೆ? ಶಾಂತಿ, ನೆಮ್ಮದಿ, ಸುಖ, ಪ್ರೀತಿ, ಸ್ನೇಹ, ಸಹಯೋಗ, ಸೌಹಾರ್ದತೆ ಈ ಎಲ್ಲವೂ ಬೇಕು ಅಂತ ಎಲ್ಲರೂ ಬಯಸ್ತಾ ಇದ್ದೀವಿ. ಈ ಎಲ್ಲದರ ಕೊರತೆಯ ಅನುಭವ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮನ್ನು ನಾವು ಮರೆತು ಬಿಟ್ಟಿದ್ದೀವಿ. ನಮ್ಮ ತಂದೆ ಯಾರು ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ. ಅದಕ್ಕೆ ಪರಮಾತ್ಮನೇ ಬಂದು ತಿಳಿಸ್ತಾ ಇದ್ದಾರೆ, ನಾವು ಚೈತನ್ಯ ಶಕ್ತಿ ಆತ್ಮ ಅಂತ ತಿಳಿದು ನಿಮ್ಮೆಲ್ಲರ ತಂದೆ ಆದಂತಹ ನಾನು ಪರಮಾತ್ಮನನ್ನು ನೆನಪು ಮಾಡಿದಾಗ ಕಳೆದುಕೊಂಡಿರುವಂತಹ ಶಕ್ತಿಯನ್ನು ಪುನಃ ಪ್ರಾಪ್ತಿ ಮಾಡಿಕೊಳ್ತೇವೆ. ಇದಕ್ಕೆ ಹೇಳಲಾಗ್ತದೆ ಗೃಹಸ್ಥ ಜೀವನದಲ್ಲಿ ಸಹಜ ರಾಜಯೋಗ. ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂದರೆ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಕರೆಂಟಿಗೆ ಕನೆಕ್ಷನ್ ಕೊಡ್ತೀವಿ, ಚಾರ್ಜ್ ಆಗ್ತದೆ, ಮತ್ತೆ ಕೆಲಸ ಮಾಡ್ಕೋತೀವಿ. ಹಾಗೆ ನಮ್ಮಲ್ಲಿರುವಂತಹ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಈಗ ನಾವು ಆತ್ಮಗಳು ಪರಮಾತ್ಮನ ಜೊತೆಗೆ ಕನೆಕ್ಷನ್ ಜೋಡಿಸಿದಾಗ ಆ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ತೀವಿ. ಅದಕ್ಕೆ ಶಾಂತಿ, ನೆಮ್ಮದಿ, ತೃಪ್ತಿ, ಖುಷಿ ಇದು ಹೊರಗಡೆ ಎಲ್ಲೂ ಸಿಗುವಂತಹದ್ದಲ್ಲ. ಯಾರೂ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೊಡುವಂಥವರು ಸರ್ವಶಕ್ತಿವಂತ ಪರಮಾತ್ಮ. ಅದಕ್ಕೆ ಪರಮಾತ್ಮನನ್ನ ಶಾಂತಿ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ಪತಿತ ಪಾವನ ಅಂತ ಪರಮಾತ್ಮನನ್ನ ಮಹಿಮೆ ಮಾಡ್ತೀವಿ. ಇದಕ್ಕೆ ಆತ್ಮೀಯರೇ, ಪರಮಾತ್ಮನು ನಮ್ಮೆಲ್ಲರಿಗೂ ತಿಳಿಸ್ಕೊಡೋದೇನು ಅಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವದೇಹದ ಧರ್ಮಗಳನ್ನು ತ್ಯಜಿಸಿ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಅದಕ್ಕೆ ನಾವು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಾ ಇರುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡೋಣ. ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ನಮ್ಮೆಲ್ಲರ ತಂದೆಯ ಪರಮಾತ್ಮನನ್ನು ನೆನಪು ಮಾಡಿದಾಗ ನಾವು ಪುನಃ ನಾವು ಯಾವ ಶಕ್ತಿಯನ್ನು ಬೇಡ್ತಾ ಇದ್ದೀವಿ, ಯಾವ ಶಾಂತಿ, ಸುಖ, ನೆಮ್ಮದಿಯನ್ನು ಬೇಡ್ತಾ ಇದ್ದೀವಿ, ಅದನ್ನು ಪಡೆದುಕೊಳ್ಳೋದಕ್ಕೆ ಮೂಲವಾದ ಆಂತರಿಕವಾದ ಶಕ್ತಿ ಯಾವುದು ಅಂತಂದರೆ ಪರಮಾತ್ಮನಿಂದ ಪಡೆದುಕೊಳ್ಳುವಂಥದ್ದು. ಇದೇ ಶಿಕ್ಷಣವನ್ನು ಈಶ್ವರ ವಿದ್ಯಾಲಯದಲ್ಲಿ ಕೊಡಲಾಗ್ತದೆ. ಈ ವಿದ್ಯಾಲಯದಲ್ಲಿ ಅನೇಕ ವರ್ಗೀಕರಣ ಸೇವೆಯನ್ನು ಮಾಡಲಾಗ್ತದೆ. 21 ವರ್ಗಗಳನ್ನು ಮಾಡಿ ಪ್ರತಿಯೊಂದು ವರ್ಗದವರೆಗೂ ತಮ್ಮ ವೃತ್ತಿ ಜೀವನದ ಜೊತೆಗೆ ತಮ್ಮ ವರ್ಗದ ವೃತ್ತಿಯ ಜೊತೆಗೆ ಅಧ್ಯಾತ್ಮವನ್ನು ಬೆಳೆಸಿದಾಗ ಪ್ರತಿಯೊಬ್ಬರ ಜೀವನ ಸುಖ ಶಾಂತಿಯಿಂದಿರೋದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಅಡ್ಮಿನಿಸ್ಟ್ರೇಷನ್ ವಿಂಗ್, ಮೆಡಿಕಲ್ ವಿಂಗ್ ಹಾಗೂ ರೂರಲ್ ವಿಂಗ್, ಎಜುಕೇಷನ್ ವಿಂಗ್, ಯೂತ್ ವಿಂಗ್, ವುಮೆನ್ಸ್ ವಿಂಗ್ ಈ ರೀತಿ 21 ವಿಂಗ್ಗಳ ಮುಖಾಂತರ ಈ ಒಂದು ಸೇವೆಯನ್ನು ಮಾಡಲಾಗ್ತದೆ. ಯಾಕಂದರೆ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ವರ್ಗದವರೆಗೂ ಅಧ್ಯಾತ್ಮದ ಅವಶ್ಯಕತೆ ಇದೆ. ಎಲ್ಲ ಶಕ್ತಿಗಳಿದ್ದಾವೆ, ವಿಜ್ಞಾನ ತಂತ್ರಜ್ಞಾನ ಬೇಕಾದಷ್ಟು ಮುಂದುವರೆದಿದೆ. ಆದರೆ ಅಧ್ಯಾತ್ಮದ ಶಕ್ತಿ ಕೊರತೆಯಿಂದ ಮನುಷ್ಯ ಇವತ್ತೆಲ್ಲ ದುಃಖ, ಅಶಾಂತಿಯ ಅನುಭವ ಮಾಡ್ತಾ ಇದ್ದಾನೆ. ಆದ್ದರಿಂದ ಆತ್ಮೀಯರೇ, ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಮ್ಮ ನಿತ್ಯದ ಜೀವನದ ಜೊತೆಗೆ ನಿತ್ಯದ ವೃತ್ತಿಯ ಜೊತೆಗೆ ಅಧ್ಯಾತ್ಮದ ಶಕ್ತಿಯನ್ನು ನಾವು ಅಳವಡಿಸಿಕೊಳ್ಳೋಣ. ಆ ಶಿಕ್ಷಣ ಪರಮಾತ್ಮ ಇಲ್ಲಿ ಕಲಿಸ್ತಾ ಇದ್ದಾರೆ. ನಾವು ಆ ಶಿಕ್ಷಣವನ್ನು ಕಲಿತು ನಮ್ಮ ಜೀವನ ನೆಮ್ಮದಿ, ಸುಖ, ಶಾಂತಿಯ ಜೀವನವನ್ನು ಮಾಡಿಕೊಳ್ಳೋಣ ಅನ್ನುವಂತಹ ಒಂದು ವಿನಂತಿ ತಮ್ಮಲ್ಲಿ ನಾನು ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ಹಾಗೂ ಅದರ ಜೊತೆಗೆ ಇವತ್ತು ಗ್ರಾಹಕರ ದಿನಾಚರಣೆ ಇದೆ. ಗ್ರಾಹಕರ ಒಂದು ನೀತಿ ನಿಯಮಗಳು ಅಥವಾ ವಿಧಿ ವಿಧಾನಗಳು ಅಥವಾ ಲಕ್ಷ್ಯ ಕೊಡಬೇಕಾಗಿರುವಂಥ ವಿಚಾರಗಳು, ಮಾರಾಟ ಮಾಡುವವರಿರಲಿ ಕೊಂಡುಕೊಳ್ಳುವಂಥವರೇ ಇರಲಿ, ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಸವಿಸ್ತಾರವಾಗಿ ತಿಳಿಸುವುದಕ್ಕಾಗಿ ನಮ್ಮ ಸಹೋದರರು ಆಗಮಿಸಿದ್ದಾರೆ. ಹಾಗೂ ಇವತ್ತು ರೈತ ದಿನಾಚರಣೆ ಅಂತಂದರೆ ಎಲ್ಲರಿಗೂ ಖುಷಿ. ಯಾಕಂತಂದರೆ ಈ ಭೂಮಿಗೆ ಹೇಳಲಾಗ್ತದೆ, ಚಂದನ ಹೈ ಇಸ್ ದೇಶ್ ಕಿ ಧರತಿ, ತಪೋಭೂಮಿ ಹರ ಗ್ರಾಮ ಹೈ, ಹರ ಬಾಲಾ ದೇವಿ ಕಿ ಪ್ರತಿಮಾ, ಬಚ್ಚ ರಾಮ ಹೈ ಅಂತ. ಅಂದರೆ ಭಾರತ ದೇಶದ ಒಂದೊಂದು ಮಣ್ಣಿನ ಕಣಕಣನೂ ಕೂಡ ಚಂದನ ಇದ್ದಂತೆ, ಒಂದೊಂದು ಹಳ್ಳಿಗಳು ತಪಸ್ವಿನ ಭೂಮಿ ಇದ್ದಂತೆ.
ಇಂತಹ ತಪಸ್ಸಿನ ಭೂಮಿಯ ಮೇಲೆ ನಾವೆಲ್ಲ ಆತ್ಮಗಳು ಜನ್ಮ ಪಡೆದಿದ್ದೀವಿ. ಅದಕ್ಕೆ ರೈತನಿಗೆ ನೇಗಿಲ ಯೋಗಿ ಅಂತ ಹೇಳಲಾಗ್ತದೆ. ನಮಗೆಲ್ಲ ಎಷ್ಟು ಖುಷಿ ಆಗ್ತದೆ. ಇಲ್ಲಿ ಕೂತ್ಕೊಂಡಿರುವಂಥವ್ರು ನೇಗಿಲು ಹಿಡಿದಿರ್ಲಿಕ್ಕಿಲ್ಲ, ಕೆಲವರು ಇಲ್ಲಿ ಕೂತ್ಕೊಂಡಿರುವಂಥವ್ರಿಗೆ ಹೊಲ ಮನೆ ಗೊತ್ತಿರ್ಲಿಕ್ಕಿಲ್ಲ. ಆದರೆ ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಎಲ್ಲರೂ ಮಾಡಿರೋದು ಏನು ಅಂತಂದ್ರೆ ಈ ಭೂಮಿಯ ಮೇಲೆ ಈ ಮಣ್ಣಿಗಾಗಿ ದುಡಿದಿದ್ದಾರೆ. ನಾವಿವತ್ತಿಗೆ ಕೂತ್ಕೊಂಡಿದ್ದೀವಿ ಅಂತಂದ್ರೆ ನಮಗಾಗಿ ಅವರೆಲ್ಲ ಅಷ್ಟು ಮಾಡಿ ದುಡಿದು ಕಲಿಸಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ, ನಮ್ಮ ಉಳಿಸಿದ್ದಾರೆ ಅಂತ ತಿಳ್ಕೊಂಡು ನಾವು ಈ ಭೂಮಿ ಮೇಲೆ ಬಂದೀವಿ. ಅದಕ್ಕೆ ರೈತ ದಿನಾಚರಣೆ ಅಂತಂದ್ರೆ ರೈತರಿಗೆ ಗೌರವಿಸುವ ದಿನ, ರೈತರಿಗೆ ಸನ್ಮಾನಿಸುವ ದಿನ, ರೈತರಿಗೆ ಕೃತಜ್ಞತೆ ಸಲ್ಲಿಸುವಂತಹ ದಿನ. ಯಾಕಂದ್ರೆ ರೈತರಿಗೆ ಅನ್ನದಾತ, ಪ್ರಾಣದಾತ ಅಂತ ಹೇಳ್ತೀವಿ. ಎಲ್ಲರಿಗೂ ಅನ್ನ ಕೊಡುವಂಥವನು. ಅದಕ್ಕೆ ರೈತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳ್ತೀವಿ. ಆ ಒಕ್ಕಲಿಗ ನಮಗೆ ಬೀಜ ಬಿತ್ತಿ ಬೆಳೆಸ್ಕೊಡ್ಲಿಲ್ಲ ಅಂತಂದ್ರೆ ಈ ಜಗತ್ತೆಲ್ಲ ಏನಾಗ್ತಿತ್ತು, ಬದುಕೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅದಕ್ಕೆ ರೈತ ಭೂಮಿಗೆ ಬೀಜ ಹಾಕ್ತಾನೆ. ಯಾವ ಭಾವನೆಯಿಂದ ಹಾಕ್ತಾನೆ? ನಂಬಿಕೆ ಇದೆ. ತಾಯಿ, ಭೂಮಿ ತಾಯಿ, ನಾನು ಒಂದಿಡಿ ಕಾಳು ಹಾಕ್ತೀನಿ, ಇನ್ನೊಂದು ಉಡಿ ಕಾಳು ಕೊಡುವಂತ ಆ ಒಂದು ಪ್ರೀತಿಯ ಭಾವನೆಯಿಂದ ಭೂಮಿಗೆ ಬೀಜ ಹಾಕ್ತಾನೆ. ಬೀಜ ಹಾಕಿದ ಮೇಲೆ ಮಳೆ ಬರ್ತದೆ ಅಂತ ಕಾಯ್ತಾನೆ. ಯಾವುದಾದ್ರೂ ವಿಜ್ಞಾನ, ತಂತ್ರಜ್ಞಾನ, ಸಾಧನ, ಸಲಕರಣೆಗಳಿದ್ರೆ ನಮ್ ದುಡ್ಡು ಕೊಟ್ಟರೆ ಬೇಕಾದ ಸಿಗ್ತದೆ, ತಂದದನ್ನು ಉಪಯೋಗ ಮಾಡ್ಬೋದು ಅಂತ ಮಾಡ್ಬೋದು. ಅಂದ್ರೆ ರೈತನಿಗೆ ಯಾವುದಾದ್ರು ವಿಜ್ಞಾನ, ತಂತ್ರಜ್ಞಾನ, ಸಾಧನಗಳಿಂದ ಮಳೆ ಬರೋದಿಲ್ಲ. ಮಳೆಗಾಗಿ ಏನ್ ಮಾಡ್ತಾನೆ? ಮಳೆ ಬರ್ತದೆ ಅಂತ ಕಾಯ್ತಾನೆ. ಅವನಿಗೆ ತಾಳ್ಮೆ, ಸಹನೆಯಿಂದ ಕಾಯ್ತಾನೆ. ಮಳೆ ಬರ್ತದೆ, ಬೆಳೆ ಬೆಳೀತಾನೆ. ಬೆಳೆ ಹೆಂಗ್ ಬೆಳೀತಾನೆ ಅಂತಂದ್ರೆ ಪ್ರೀತಿಯಿಂದ. ಮಕ್ಕಳನ್ನ ಯಾವ ರೀತಿ ಪ್ರೀತಿಸ್ತಾನೋ, ತಮ್ಮ ಮನೆಯನ್ನು ಯಾವ ರೀತಿ ಪ್ರೀತಿಸ್ತಾನೋ ಹಾಗೆ ಭೂಮಿಯನ್ನು ಪ್ರೀತಿಸ್ತಾನೆ, ಬೆಳೆಯನ್ನು ಪ್ರೀತಿಸ್ತಾನೆ. ಪ್ರೀತಿಸಿ ಬೆಳೆ ಬೆಳೀತಾನೆ. ನಂತರದಲ್ಲಿ ಬೆಳೆ ಕೊಯ್ತಾನೆ. ಕೊಯ್ಬೇಕಾದ್ರೆ ಹೆಂಗೆ ಕೊಯ್ತಾನೆ ಅಂದರೆ ಧನ್ಯತೆಯ ಭಾವದಿಂದ, ಕೃತಜ್ಞತೆಯ ಭಾವನೆಯಿಂದ. ಯಾಕಂದ್ರೆ ಭೂಮಿ ನನಗಿಷ್ಟು ಬೆಳೆ ಕೊಟ್ಟಿತು ಅನ್ನುವಂತಹ ಭಾವನೆಯಿಂದ. ಈಗ ಸಮಯ ಬದಲಾಗಿರ್ಬೋದು, ರೀತಿ ಪದ್ಧತಿಗಳು ಬೇರಾಗಿರ್ಬೋದು. ಹಿಂದಿನ ಕಾಲದಲ್ಲಿ ರೈತರು ಬೆಳೆದ ತಕ್ಷಣ ಮೊದಲ ಬೆಳೆ ಯಾರಿಗೆ ಕೊಡ್ತಿದ್ರು? ಊರಲ್ಲಿರುವಂತಹ ಎಲ್ಲರಿಗೂ ಕೊಡ್ತಿದ್ರು. ಅವರಿಗೆ ಆಯ್ಗಾರ ಅಂತಿದ್ರು. ಅವರೆಲ್ಲರಿಗೂ ಮೊದಲು ಕಣದೊಳಗೆ ಎಲ್ಲರಿಗೂ ಕೊಟ್ಟು ದಾನ ಮಾಡಿ ಆಮೇಲೆ ತಾವು ಉಳಿದಿರೋದು ತಾವು ಉಪಯೋಗ ಮಾಡ್ತಿದ್ರು. ಅದಕ್ಕೆ ರೈತನಿಗೆ ದಾತ ಅಂತ ಹೇಳಲಾಗ್ತದೆ. ಅಂದ್ರೆ ಸರ್ವರಿಗೂ ರಕ್ಷಣೆ ಮಾಡುವಂತಹ ದಾತ, ಅನ್ನದಾತ, ಜೀವದಾತ, ಪ್ರಾಣದಾತ ಅಂತ ಮಹಿಮೆ ಮಾಡಿದ್ದೀವಿ. ಅಂತಹ ರೈತರು ಇವತ್ತಿನ ಸಮಯ ಏನಾಗಿದೆ ಅಂದರೆ ಕಾಲ ಬದಲಾಗ್ತಾ ಇದೆ. ಈ ಸಮಯದಲ್ಲಿ ಮನೆಯಲ್ಲಿರುವಂತಹ ಹಾಲು ಎಲ್ಲ ಮಾರ್ಕೆಟಿಗೆ ಕಳಿಸಿ ಮಾರ್ಕೆಟಲ್ಲಿರುವಂತಹ ಆಲ್ಕೋಹಾಲನ್ನು ಮನೆಗೆ ತರುವಂತಹ ಪರಿಸ್ಥಿತಿಯನ್ನು ಇವತ್ತು ನೋಡ್ತಾ ಇದ್ದೀವಿ. ಆಮೇಲೆ ರೈತರು ಬಹಳ ಕಷ್ಟಪಡ್ತಾರೆ, ಪರಿಶ್ರಮ ಪಡ್ತಾರೆ. ಆ ಕಷ್ಟ ಪರಿಶ್ರಮವನ್ನ ನೋಡೋದಕ್ಕಾಗದೆ ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಮಕ್ಕಳನ್ನ ಏನು ಮಾಡ್ತಾರೆ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಬೇರೆ ಬೇರೆ ಯಾವುದು ಬೇರೆ ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡಲಿ ಅಥವಾ ಹಳ್ಳಿ ಬಿಟ್ಟು ಸಿಟಿ ಒಳಗೆ ಹೋಗಿ ಬದುಕಲಿ, ಏನಿರೋ ಕಷ್ಟ ಎಲ್ಲ ನಮಗಿರಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಪ್ರತಿಯೊಬ್ಬ ರೈತರು ಬಯಸ್ತಾರೆ. ಯಾಕಂದರೆ ಅಲ್ಲಿ ಕಷ್ಟ ಇದೆ. ಅದಕ್ಕೆ ಆ ಕಷ್ಟ ಇರುವಂತಹ ರೈತರಿಗೆ, ರೈತರ ಮಕ್ಕಳಿಗೆ ಇವತ್ತು ಮದುವೆ ಮಾಡಬೇಕು ಅಂದರೆ ಹೆಣ್ಣು ಕೊಡೋದು ಸಹಿತ ಏನಾಗ್ಬಿಟ್ಟಿದ್ದಾರೆ, ಕಷ್ಟ ಆಗಿದೆ. ಯಾಕಂದರೆ ಅವರ ಹೊದ ಕೆಲಸ ಮಾಡುವವರು ಅಥವಾ ಅವರ ರೈತರು ಒಂದು ನೌಕರಿ ಇದ್ದರೆ ಏನಾರ ಇದ್ರೆ ನೋಡ್ರಿ, ನೌಕರಿ ಇಲ್ಲ ಅಂದ್ರೆ ಕೆಲಸ ಬರೀ ಹೊದ ಕೆಲಸ ಮಾಡೋರು ನಾವು ಕೊಡೋದಿಲ್ಲ ಅಂತಾರೆ. ಯಾಕೆ ಇಂಥ ಪರಿಸ್ಥಿತಿ ಯಾಕೆ ಬಂತು? ಇಡೀ ಜಗತ್ತನ್ನು ಸಲುಹುವಂಥವನು, ಇಡೀ ಜಗತ್ತನ್ನು ಬದುಕಿಸುವಂಥವನಿಗೆ ಎಷ್ಟು ನಿಷ್ಕೃಷ್ಟ ರೀತಿಯಿಂದ ನೋಡ್ತಾ ಇರುವಂಥದ್ದು. ಇದು ಯಾರ ತಪ್ಪು ಮತ್ತು ಆ ರೀತಿ ಆಗದಂತೆ ಮಾಡುವುದು ಹೊಣೆ ಯಾರದು ಅಂದರೆ ನಮ್ಮ ನಿಮ್ಮೆಲ್ಲರದು. ಅದಕ್ಕೆ ಇವತ್ತು ನಾವು ನೋಡ್ತೀವಿ, ಮಾಲ್ಗಳು ಬಂದಾವ, ಮಾರ್ಟ್ಗಳು ಬಂದಾವ. ಅಲ್ಲಿ ಎಷ್ಟು ರೇಟ್ ಇಟ್ಟಿರ್ತಾರೆ, 1 kg 1 ಗ್ರಾಮ್ ಇತ್ತು ಅಂದ್ರೂ ಆ ಗ್ರಾಮದ ಲೆಕ್ಕ ಕೊಟ್ಟು ಬರ್ತೀವಿ. ಆದರೆ ಇವತ್ತು ನಾವು ರೈತರಿಗೆ ಗೌರವಿಸ್ತಾ ಇದ್ದೀವ, ಅವ್ರಿಗೆ ಬೆಳೆಸ್ತಾ ಇದ್ದೀವ? ತಾವೆಲ್ಲರೂ ವಿಚಾರ ಮಾಡ್ರಿ. ಸಂತೆಗೆ ಹೋಗ್ತೀವಿ, ಕಾಯಿಪಲ್ಲೆ 10 ರೂಪಾಯಿಗೆ ಒಂದು, ಇವತ್ತೆಷ್ಟು ಕಡಿಮೆ ಬೆಲೆ ಇದ್ರು, 10 ರೂಪಾಯಿಗೆ ಒಂದು ಕೊತ್ತಂಬರಿ, 10 ರೂಪಾಯಿಗೆ ಒಂದು ಮೆಂತೆ ಪಲ್ಯ. ಅದೇನು ಕೇಳ್ತೀವಿ? 50 ರೂಪಾಯಿ 3 ಕೊಡು ಅಂತೀವಿ, 1 ರೂಪಾಯಿ ಕಡಿಮೆ ಮಾಡಂತೀವಿ. ತೂಕ ಮಾಡ್ಬೇಕಾದ್ರೆ ಇನ್ನೊಂದೆರಡು ಹೆಚ್ಚಿಗೆ ಹೋಗಿ ಅಂತೀವಿ. ಅದ್ರ ಮಾರ್ಟ್ ಒಳಗೆ ಏನಾದರೂ ಹೆಚ್ಚಿಗೆ ಕೊಡೋದು ಕೇಳ್ತೀವ?
ಮಾರ್ಟ್ ಒಳಗೆ ಏನಾದ್ರು 1 ರೂಪಾಯಿ ಕಡಿಮೆ ಮಾಡೋದು ಕೇಳ್ತೀವ? ಆ ಮಾರ್ಟಲ್ಲಿರುವಂಥವ್ರು ಯಾರು? ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಆ ಮಾರ್ಟ್ಗಳನ್ನು ನಡೆಸುವವರಿದ್ದಾರೆ. ಅವರಿಗೆ ನಾವು ಬೇಕಾದಷ್ಟು ತುಂಬ್ತೀವಿ. ಕಷ್ಟಪಟ್ಟು ದುಡಿದು ಥಂಡಿಯೊಳಗೆ ಬೆಳೆದು ಬಿಸಿಲು ನೀರು ಮಳೆ ಅಲ್ಲಾರ್ದೇನೆ ತೋಡು ಬಂದು ಹೊತ್ತು ತಂದು ಸಂತೆಯೊಳಗೆ ಮಾರುವವರಿಗೆ ನಾವು ಏನು ಮಾಡ್ತೀವಿ? ಅಂದಮೇಲೆ ಎಷ್ಟು ಬೆಲೆ ಕೊಡ್ತಾ ಇದ್ದೀವಿ ರೈತರಿಗೆ? ವಿಚಾರ ಮಾಡಿ, ಮನಸ್ಸಿನಿಂದ ವಿಚಾರ ಮಾಡಿ. ನಾನು ಹಿಡ್ಕೊಂಡೇ ಹೇಳ್ತೀನಿ, ಬದನೆಕಾಯಿ 50 ರೂಪಾಯಿ ಇತ್ತು, 40 ರೂಪಾಯಿ ಕೊಟ್ಟರೆ ತಗೋತೀವಿ. 10 ಕಿಲೋ ತಗೋತೀವಿ, 40 ರೂಪಾಯಿ ಅಂದ್ರೆ ಕೊಡೋತೀವಿ. ಆದರೆ ಇದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಏನು ಮಾಡೋದು ಅಂದರೆ ಅವರಿಗೆ ನಾವು ಬೆಲೆಯನ್ನು ಕೊಡಬೇಕು. ಅವ್ರು ತಂದಿರುವಂತಹ ಮಾಲಿಗೆ ನಾವು ಬೆಲೆಯನ್ನು ಕೊಡಬೇಕು. ಇವತ್ತು ನಾವು ದೃಢ ಸಂಕಲ್ಪ ಮಾಡೋಣ. ಅವ್ರು ಎಷ್ಟು ಹೇಳ್ತಾರಲ್ಲ ಅಷ್ಟಕ್ಕೆ ತೊಗೊಂಡು ಬಂದೀವಿ ಅಂತಂದ್ರೆ ಆ ರೈತ ಏನು ಮಾಡ್ತಾನೆ? ಖುಷಿಯಿಂದ ಕೊಡ್ತಾನೆ, ಮ್ಯಾಲೆ ಮತ್ತೆ ಒಂದು ಹಿಡಿ ಹೆಚ್ಚಿಗೆ ಹಾಕ್ತಾನೆ. ನೀವು ವಿಚಾರ ಮಾಡಿ ನೋಡ್ರಿ. ಅವ್ರು ಹೇಳಿದಷ್ಟೇ ತೊಗೊಂಡಿವಿ ಅಂತ ಆಯ್ತವ, ನೀ ಮರ ಅನ್ಬೇಡ, ನೀ ಎಷ್ಟು ಹೇಳ್ತೀರಲ್ಲ ಅಷ್ಟೇ ಕೊಡ್ತೀನಿ, ಕೊಡು ಅಂದ್ಕೂಡ್ಲೆ ಏನು ಮಾಡ್ತಾಳೆ? ಮತ್ತೆ ಒಂದು ಹಿಡಿ ತಗೋರಿ ಅಂತ ಕೊಡ್ತಾಳೆ. ಅದಕ್ಕೆ ರೈತರು ಅಂತಂದ್ರೆ ಜಗತ್ತನ್ನು ಸಲ್ಲುವವರು. ಯಾರ್ದಾದ್ರೂ ವ್ಯಾಪಾರಿಗಳ ಕಡೆ ಹೋದ್ರೆ 1 ಪಾವು ಕಿಲೋ 1 ಗ್ರಾಮ್ 100 ಗ್ರಾಮ್ ಹೆಚ್ಚಿಗೆ ಹಾಕ್ರಿ ಅಂದ್ರೆ ಯಾರು ಹಾಕೋದಿಲ್ಲ. ರೈತರು ಹೊಲಕ್ಕೆ ಹೋದ್ರೆ, ನೀನು ಒಬ್ಬರು ರೈತರ ಹೊಲಕ್ಕೆ ಹೋಗಿದ್ದೀವಿ, ಅಕ್ಕೋರ ಮೆಂತ್ಯ ಪಲ್ಯ ಇದ್ದವ್ರಿ, ಅಕ್ಕೋರ ಕೊತ್ತಂಬರಿ ತಗೋರಿ, ಅಕ್ಕೋರ ಹತ್ತರಕ್ಕಿ ತಗೋರಿ, ಇದನ್ನು ತಗೋರಿ, ಇದನ್ನು ತಗೋರಿ ಅಂತ ತಗೊಂಡು ಹೋಗ್ರೆ ದೊಡ್ಡ ಮನಸ್ಸಿರ್ತದೆ. ಅದಕ್ಕೆ ಅವ್ರಿಗೆ ಬೆಳೆ ಈ ವರ್ಷ ಬರ್ಬೋದು, ಈ ವರ್ಷ ಬರ್ಲಿಕ್ಕಿಲ್ಲ, ಮುಂದಿನ ವರ್ಷ ಆದ್ರೂ ಬರ್ತದಲ್ಲ, ಮುಂದಿನ ವರ್ಷ ಆದ್ರೂ ತಾಯಿ ಭೂಮಿ ತಾಯಿ ಕೈ ಹಿಡಿತಾಳಲ್ಲ ಅಂತ ಅನ್ನೋದವರಿಗೆ ಒಂದು ಭರವಸೆ ಇರ್ತದೆ. ಅದಕ್ಕೆ ಆ ರೈತರು ಇವತ್ತು ಉಳಿಬೇಕು, ಬೆಳಿಬೇಕು. ಆಮೇಲೆ ರೈತರನ್ನು ಪ್ರೀತಿಸಬೇಕು. ಆಮೇಲೆ ಇವತ್ತು ಬೇಕಾದಷ್ಟು IT-BT ಕಂಪನಿಗಳಿದೆ. ಒಂದು ದಿನ ಏನಾಗೋಗಿದಾವ್ರಿ? ಪರಮಾತ್ಮ ಹೇಳ್ತಾನೆ, ಲೈಟ್ ಬಂದಾಗ್ತದೆ, ಇಂಟರ್ನೆಟ್ ಬಂದಾಗ್ತದೆ, ಫೋನ್ ಫ್ಯಾನ್ ಎಲ್ಲ ಸಾಧನಗಳು ಬಂದಾಗ್ತವೆ. ಆದರೆ ಅದು ಯಾವುದು ಬಂದಾದ್ರೂ ಭೂಮಿ ಬೆಳೆಯೋದು, ಹೊಟ್ಟೆಗೆ ಊಟ ಮಾಡೋದು ಬಂದಾಗ್ತದೇನ್ರಿ? ಇದಂತೂ ಎಂದೂ ಬಂದಾಗೋದಿಲ್ಲ. ಕೊನೆಗೆ ಅವರೆಲ್ಲರೂ ಇಲ್ಲಿಗೆ ಬರಲೇಬೇಕಾಗ್ತದೆ. ಅದಕ್ಕೆ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರೀ ದೇಶ ವಿದೇಶ ದೂರ ಸ್ಥಾನದಲ್ಲಿ ಹೋಗಿ ದುಡಿಲಿ, ಒಳ್ಳೆ ಕಂಪ್ನಿಯೊಳಗೆ ಕೆಲಸ ಮಾಡಲಿ, ಒಳ್ಳೆ ಗಳಿಕೆ ಮಾಡಲಿ ಅಂತ ಅಷ್ಟೇ ಕಲಿಸ್ತದೇನೆ. ಆ ಮಕ್ಕಳಿಗೆ ಆ ಒಂದು ಭೂಮಿಯನ್ನು ಪರಿಚಯ ಮಾಡಿಕೊಡ್ಬೇಕು. ತಮಗೆ ನೆನಪು ಮಾಡ್ಕೊಂಡ್ರೆ ಖುಷಿ ಆಗ್ತದೆ. ನಾವು ಸಣ್ಣವರಿದ್ದಾಗ ದನ ಕಾಯಕ್ಕೆ ಹೋಗ್ತಿದ್ದೀವಿ, ಸಣ್ಣವರಿದ್ದಾಗ ಹುಂಚಿಕಾಯಿ ಹರಿತಿದ್ದೀವಿ, ಸಣ್ಣವರಿದ್ದಾಗ ಬೇವಿನ ಬೀಜ ಹರಿಸ್ತಿದ್ದೀವಿ, ಸಣ್ಣವರಿದ್ದಾಗ ಹತ್ತಿ ಬಿಡ್ಸಕ್ಕೆ ಹೋಗ್ತಿದ್ದೀವಿ, ಇಷ್ಟು ಹತ್ತಿ ಕೊಡ್ತಿದ್ರು. ಆ ಹತ್ತಿ ಉಡಿಯಾಗಿಟ್ಟು ಕಳಿಸಿದ್ರೆ ಅಂಗಡಿಗೆ ಹೋದ್ರೆ ರೊಕ್ಕ ಇರಲಿಲ್ಲವ, ಒಂದಿಷ್ಟು ಜೋಳ ಹಾಕಿ ಕಳಿಸ್ತಿದ್ರು. ಏನು ತಿನ್ನಾಕ್ಬೇಕು ಅಂದರೆ ಉಡಿಯಾಗ ಜೋಳ ಹಾಕಿ ಕಳಿಸ್ತಿದ್ರು. ಖುಷಿ ಆಗ್ತದೆ ನೆನಪು ಮಾಡ್ಕೊಂಡ್ರು. ಹತ್ತಿ ಕೊಟ್ಟು ಕಳಿಸ್ತಿದ್ರು, ಶೇಂಗಾ ಹರಿಯೋರು ಶೇಂಗಾ ಕೊಟ್ಟು ಕಳಿಸ್ತಿದ್ರು. ಎಷ್ಟು ಪ್ರೀತಿ, ಎಷ್ಟು ಖುಷಿ, ಎಷ್ಟು ಚಂದ ಇತ್ತು. ಆದರೆ ಇವತ್ತೇನಾಗಿದ್ದಾರೆ, ಅದೆಲ್ಲ ಯಾಂತ್ರಿಕ ಆಗ್ಬಿಟ್ಟದೆ. ಇದಕ್ಕೆ ಪುನಃ ಅಂತ ಸಮಯ ಬರಬೇಕು ಅಂದರೆ ರೈತರಿಗೆ ನಾವು ಗೌರವಿಸಬೇಕು. ಸರ್ಕಾರ ಬೇಕಾದಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ. ಆದರೂ ಕೂಡ ಆ ಒಂದು ಬಲದ ಜೊತೆಗೆ ಆರ್ಥಿಕ ಬಲ, ಸಾಧನಗಳ ಬಲ, ಆ ಎಲ್ಲ ಬಲದ ಜೊತೆಗೆ ಯಾವುದು ಕೃಷಿಯೊಳಗೆ ಯೋಗ ಅನ್ನುವಂಥದ್ದು ಬೆರೆತುಕೊಳ್ಬೇಕು. ಅದಕ್ಕೆ ಯೋಗಿಕ ಖೇತಿ ಅಂತ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ರೂರಲ್ ವಿಂಗದಿಂದ ಯೋಗಿಕ ಬೇಸಾಯ ಅಂತ ಮಾಡಲಾಗ್ತದೆ. ಆ ಬೇಸಾಯದ ಜೊತೆಗೆ ಹೊಲದೊಳಗೆ ಬೆಳೆಯಬೇಕಾದ್ರೆ ಬೀಜ ಸಂಸ್ಕಾರ ಮಾಡಬೇಕಾದ್ರೆ ಭಗವಂತನ ನೆನಪಿನಿಂದ, ಬೀಜ ಬಿತ್ತಬೇಕು ಭಗವಂತನ ನೆನಪಿನಿಂದ, ಬೆಳೆಸಬೇಕು ಅಂದ್ರೆ ಭಗವಂತನ ನೆನಪಿನಿಂದ. ಯಾವ ರೀತಿ ನೀರು ಗೊಬ್ಬರ ಹಾಕ್ತೀವಿ, ಅದ್ರ ಜೊತೆಗೆ ಪರಮಾತ್ಮನ ನೆನಪನ್ನು ಕೂಡ ಆ ಬೆಳೆಗೆ ಕೊಟ್ಟಾಗ ಆ ಒಂದು ಯೋಗಿಕ ಬೇಸಾಯದಿಂದ ಉತ್ತಮ ಗುಣಮಟ್ಟದ ಬೆಳೆ ಬಂದಿರುವಂಥದ್ದನ್ನು ಪ್ರಯೋಗ ಮಾಡಿದ್ದಾರೆ. ಎಷ್ಟೋ ಈ ಒಂದು ತೋಟಗಾರಿಕೆ ಯೂನಿವರ್ಸಿಟಿಯವರು, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಆ ಒಂದು ವಿಧಿಯನ್ನು, ಯಾವುದು ಪರಮಾತ್ಮನ ನೆನಪಿನಿಂದ ಬೆಳೆಯನ್ನು ಹೇಗೆ ಬೆಳೆಯಬೇಕು ಅನ್ನುವಂಥ ವಿಧಿಯನ್ನು ತಮ್ಮ ಯೂನಿವರ್ಸಿಟಿಗಳಲ್ಲಿ ಪ್ರಾಯೋಗಿಕವಾಗಿ ಮಾಡಿದ್ದಾರೆ. ಅದರಲ್ಲಿ ಸಫಲತೆಯನ್ನು ಕಂಡಿದ್ದಾರೆ. ಅದಕ್ಕೆ ಈಗ ನಾವು ಇವತ್ತು ರಾಸಾಯನಿಕದಿಂದ ಮುಕ್ತ ಆಗಿರುವಂತಹ ಪರಮಾತ್ಮನ ನೆನಪಿನಿಂದ ಬೆಳೆಯುವಂತಹ ಯೋಗಿಕ ಬೆಳೆಯನ್ನು ಬೆಳೆಯುವುದಕ್ಕಾಗಿ ತಿಳ್ಕೊಂಡಿರೋದನ್ನು ಅನ್ಯರಿಗೂ ತಿಳಿಸೋಣ. ಅದನ್ನು ಹೆಚ್ಚು ಹೆಚ್ಚು ಉಳಿಸಿ ಬೆಳೆಸೋದಕ್ಕಾಗಿ ನಾವು ಪ್ರಯತ್ನ ಮಾಡೋಣ. ಅದಕ್ಕೆ ನಾವೆಲ್ಲರೂ ರೈತರ ಮಕ್ಕಳಿದ್ದೀವಿ, ರೈತರ ಮೊಮ್ಮಕ್ಕಳಿದ್ದೀವಿ.
ಅದಕ್ಕೆ ಆ ಒಂದು ನಶೆ, ಆ ಒಂದು ಖುಷಿ ಇರಲಿ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಅದಕ್ಕೆ ರೈತರು ಈ ಮನೆ ಪ್ರತಿಯೊಂದು ಬೆಳಗಿನ ಕಾರ್ಯ ಪ್ರಾರಂಭ ಮಾಡಬೇಕು ಅಂತಂದರೆ ಹಾಡು ಹೇಳ್ಕೊಂತಾನೆ ಪ್ರಾರಂಭ ಮಾಡ್ತಿದ್ರು. ನಾವು ಸಣ್ಣವರಿದ್ದಾಗ ನೆನಪಿದೆ. ಈಗ ಮನೆಯೊಳಗಡೆ ಶಾವಿಗೆ ಮಾಡೋದಕ್ಕಂತ ಗೋಧಿ ಬೀಸೋದಕ್ಕೆ ನಸಕ್ನಾಗೆ ಚಾಲು ಮಾಡ್ತಿದ್ರು. ಆ ಮನೆ ಹಿಂದ್ಗಡೆ ತೋಟ, ಊರ್ ಮುಂದೆ ತೋಟ ಇರ್ತದಲ್ಲ, ತೋಟದೊಳಗೆ ಮಟ್ಟಿ ಕೊಡೋರು ಹಾಡ ಹಾಡ್ಕೊಂತ ಚಾಲು ಮಾಡ್ತಿದ್ರು. ಎಷ್ಟು ಆ ಕಡೆನೂ ಹಾಡ, ಈ ಕಡೆನೂ ಹಾಡ. ಆ ಹಾಡು ಎಂಥದಿರ್ತಿತ್ತು ಅಂತಂದರೆ, ನಾವು ಬೆಳಗಾಗಿ ಎದ್ರೆ ನಿನ್ನ ನೆನ್ಕೊಂತ ಮಾಡ್ತೀನಿ ಅಂತ. ಅದಕ್ಕೆ ಒಂದು ಲೈನ್ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬೆಳಗಾಗಿ ನಾನೆದ್ದು ಯಾರನ್ನ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆವಂತ, ಎಳ್ಳು ಜೀರಿಗೆ ಬೆಳೆವಂತ ಭೂತಾಯ್ನ ಎತ್ತೊಂದ ಗಳಿಗೆ ನೆನದೇನ. ಈ ರೀತಿ ಬೆಳಿಗ್ಗೆ ಭಾಳ ಚಂದ ಹಾಡ ಹಾಡ್ತಿದ್ರು. ಆಮೇಲೆ ನಮ್ಮ ಹಾಡ ಹಾಡ್ತಿದ್ರಲ್ಲ, ತೊಡೆ ಮೇಲೆ ಮಲಗಿಸ್ಕೊಂಡು ಹಾಡ್ತಿದ್ರು, ಬೀಸ್ತಿದ್ರು. ಬೀಸೋದು ಹೆಂಗಂತ ತೊಡೆ ಮೇಲೆ ಮಲಗಿಸ್ಕೊಂಡು ನನ್ನ ಹೆಸರು ಹೇಳವ, ನನ್ನ ಹೆಸರು ಹೇಳವ. ಆ ಹಾಡೊಳಗೆ ನಮ್ಮ ಹೆಸರು ತೋರ್ತಿದ್ರು ಅಂದರೆ ಅಷ್ಟು ಖುಷಿ. ಆ ರೀತಿ ನಾವು ಈ ಒಂದು ಭೂಮಿ ಮೇಲೆ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಇದಕ್ಕೆ ಬರೀ ತಮ್ಮ ಮಕ್ಕಳು ಆರಾಮಿರಲಿ ಅಂತಲ್ಲ, ಸ್ವಲ್ಪ ಹೊಲನೂ ನೋಡಲಿ, ಮನೆಯೂ ನೋಡಲಿ, ಅದನ್ನು ಅವ್ರಿಗೆ ಪರಿಚಯಿಸುವಂತಹ ಕರ್ತವ್ಯ ತಮ್ಮದು. ಆ ಕರ್ತವ್ಯ ತಾವು ಮಾಡ್ತೀರಿ ಅಂತ ತಮ್ಮಲ್ಲಿ ಕೇಳಿಕೊಂಡು ನನ್ನೆರಡು ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ. ಹಂಚಿಕೊಂಡಂತಹ ನಾಗರತ್ನ ಕೊರರಿಗೆ ಧನ್ಯವಾದಗಳು. ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಶ್ರೀಶೈಲ್ ಬಿ ಕಂಕನಿ, ನಿರ್ದೇಶಕರು, ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ, ಬಾಗಲಕೋಟ್ ಇವರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ. ಇವತ್ತಿನ ದಿನ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಈ ಒಂದು ಆವರಣದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ, ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ BK ನಾಗರತ್ನ ಅಕ್ಕನವರೇ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ DY ಬಸಾಪುರ ಸರ್ ಅವರೇ, ಉದ್ಘಾಟಕರಾಗಿ ಆಗಮಿಸಿದಂಥ K ರಾಜೇಶ್ ಕನ್ನಂ ಸರ್ ಅವರೇ, ಹಾಗೂ ಹಿರಿಯ ರೈತ ಬಂಧುಗಳೇ, ಇಲ್ಲಿ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಬಹುಶಃ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸಂಚಾಲಕರು BK ನಾಗರತ್ನವರು ಇಲ್ಲಿವರೆಗೆ ತಮಗೆ ಪ್ರಾಸ್ತಾವಿಕವಾಗಿ ಬಹಳಷ್ಟು ಸ್ವಾರಸ್ಯಕರವಾದಂಥ ಅಂಶಗಳನ್ನು ಹೇಳಿದರು. ಮೊದಲನೇದಾಗಿ ರೈತ ದಿನಾಚರಣೆ ಆಗಿರ್ಬೋದು, ರಾಷ್ಟ್ರೀಯ ಗ್ರಾಹಕ ದಿನಾಚರಣೆ ಆಗಿರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸು ಶುದ್ಧಿ ಮುನಿಶುದ್ಧಿ ಆಗ್ತಕ್ಕಂಥ ಭಗವಂತನ ಆತ್ಮ ಚಿಂತನೆ ಮತ್ತು ಆತ್ಮ ಅವಲೋಕನದ ಬಗ್ಗೆ ತಮಗೆ ಪ್ರಾಸ್ತಾವಿಕವಾಗಿ ಸ್ವಾರಸ್ಯಕರವಾದಂಥ ಮಾತುಗಳನ್ನ ಹೇಳಿದರು. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು ಮನಃಶಾಂತಿ. ಅಂತ ಒಂದು ಮುಖ್ಯವಾದಂಥ ಮನಃಶಾಂತಿಯನ್ನ ಇವತ್ತು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದವರು ತಮ್ಮೆಲ್ಲರಿಗೂ ತಮ್ಮ ಜ್ಞಾನದ ದಾಸೋಹವನ್ನು ಇವತ್ತೆಲ್ಲರಿಗೂ ನೀಡ್ತಾ ಇದ್ದಾರೆ. ಇಂಥ ಒಂದು ಸುಂದರವಾದಂಥ ಸಮಾರಂಭಗಳಲ್ಲಿ ತಾವೆಲ್ಲರೂ ಇವತ್ತು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗುತ್ತಿರುವುದು ಬಹಳಷ್ಟು ಸಂತೋಷದ ಸುದ್ದಿ. ವಯಸ್ಸು ಮನುಷ್ಯನಿಗೆ ಹುಟ್ಟು ಆಕಸ್ಮಿಕ, ಸಾವು ಖಚಿತ, ಅದು ಯಾವಾಗಲೂ ನಮಗೆ ಗೊತ್ತಿಲ್ಲ. ಬಟ್ ಆದರೆ ಬಂದು ಹೋಗುವ ಈ ಮಧ್ಯದಲ್ಲಿ ನಾವು ಸುಂದರವಾದಂಥ ಬದುಕನ್ನು ಕಾಣಬೇಕಾಗಿತ್ತಂದ್ರೆ ಆಧ್ಯಾತ್ಮಿಕ ಚಿಂತನೆ ಕಡೆಗೆ ನಾವೆಲ್ಲರೂ ವಾಲಬೇಕಾಗ್ತದೆ. ಅಂದ್ರೆ ಮನುಷ್ಯನ ಮನಸ್ಸನ್ನ ಪರಿಶುದ್ಧಗೊಳಿಸುವುದು ಯಾವಪ್ಪ ಒಂದು ಶಕ್ತಿ ಅಂದ್ರೆ ಅದು ಆಧ್ಯಾತ್ಮ ಶಕ್ತಿ. ಇಂಥ ಒಂದು ಆಧ್ಯಾತ್ಮ ಶಕ್ತಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ರಿ. ಬಹಳಷ್ಟು ವಿಚಾರಗಳನ್ನ ಇಲ್ಲಿ ತಾವು ಪ್ರತಿದಿನ ಪಡ್ಕೊಳ್ತಾ ಇರೋದು ನಮ್ಗೆಲ್ಲರಿಗೂ ಬಹಳಷ್ಟು ಸಂತೋಷ. ಮೊದಲನೇದಾಗಿ ನಾನು ರೈತ ದಿನಾಚರಣೆ ಬಗ್ಗೆ ಒಂದೆರಡು ಮಾತನ್ನ ಹೇಳಬೇಕಾಗ್ತದೆ. ಈ ದೇಶದ ಬೆನ್ನೆಲುಬು, ದೇಶದಲ್ಲಿ 70% ಹೆಚ್ಚು ಜನ ಏನಪ್ಪಾ ಅಂತಂದ್ರೆ ಕೃಷಿ ಕುಟುಂಬವನ್ನು ಅವಲಂಬಿಸಿ ಬದುಕಿದವರು. ನಾವು ನೀವೆಲ್ಲರೂ ಕೃಷಿ ಕುಟುಂಬದಿಂದ ಬಂದವರು. ಇತ್ತೀಚೆಗೆ ನಾವೆಲ್ಲ ನೌಕರಿ ಪಡೆದಿರ್ಬೋದು, ಉದ್ಯೋಗ ಮಾಡ್ತಿರ್ಬೇಕು. ಬಟ್ ಆದರೆ ನಮ್ಮ ಮೂಲ ಹುಡ್ಕೋತ ಹೋದ್ರೆ
ಅಕ್ಕನವ್ರು ಹೇಳಿದ್ರಲ್ಲ, ನಮ್ಮ ತಂದೆ ಆಗಿರ್ಬೋದು, ನಮ್ಮ ಅಜ್ಜನವರಾಗಿರ್ಬೋದು, ಮುತ್ತಜ್ಜನವರಾಗಿರ್ಬೋದು, ಇವರೆಲ್ಲರೂ ಏನಪ್ಪಾ ಅಂತಂದ್ರೆ ಕೃಷಿ ಕುಟುಂಬದಿಂದ ಬಂದು ನಮಗೆ ಬಹಳಷ್ಟು ಸಂಸ್ಕಾರವನ್ನು ನೀಡಿರ್ತಕ್ಕಂಥ ಕುಟುಂಬಗಳು. ಭಾರತ ದೇಶದಲ್ಲಿ 70% ಜನ ಕೃಷಿಯನ್ನ ಅವಲಂಬಿಸಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಿರುವಾಗ ಇವತ್ತು ರೈತನ ಪರಿಸ್ಥಿತಿ ಏನಿದೆ, ಆತನ ಸಮಸ್ಯೆಗಳೇನು, ಆ ಸಮಸ್ಯೆಗೆ ನಾವು ಏನು ಪರಿಹಾರ ಕೊಡ್ಬೇಕಂತಕ್ಕಂಥದ್ದನ್ನು ಪ್ರತಿಯೊಬ್ಬರನ್ನು ಆಲೋಚನೆ ಮಾಡಬೇಕು. ಯಾಕಂತಂದ್ರೆ ಇವತ್ತ ಎಲ್ಲರೂ ಸ್ಟ್ರೈಕ್ ಮಾಡ್ಬೋದು, ಲಾರಿ ಸ್ಟ್ರೈಕ್ ಮಾಡ್ಬೋದು, ಡಾಕ್ಟರ್ ಸ್ಟ್ರೈಕ್ ಮಾಡ್ಬೋದು, IT-BT ಕಂಪ್ನಿಯವ್ರು ಸ್ಟ್ರೈಕ್ ಮಾಡ್ಬೋದು. ಬಟ್ ರೈತ ಎಲ್ಲರೇ ಒಂದು ದಿನ ಸ್ಟ್ರೈಕ್ ಮಾಡಿದ್ರೆ ಎಲ್ಲರೂ ಉಪವಾಸ ಬೀಳ್ಬೇಕಾಗ್ತದೆ. ಇಂಥ ಉಪವಾಸ ಬೀಳ್ತಕ್ಕಂಥ ವ್ಯಕ್ತಿನ ನಾವು ಹೆಂಗ್ ಗೌರವಿಸಬೇಕು ಅಂತಕ್ಕಂಥದ್ದನ್ನ ನಾವು ರೈತ ದಿನಾಚರಣೆಯ ಮೂಲಕ, ರೈತರಿಗೆ ಗೌರವ ಕೊಡುವುದರ ಮೂಲಕ ನಾವೆಲ್ಲರೂ ಅರ್ಥಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ರೈತರಿಗೆ ಯೋಗ್ಯ ದರದಲ್ಲಿ ಬೀಜಗಳು ಸಿಗಬೇಕು, ರೈತರಿಗೆ ಸಮರ್ಪಕವಾದಂಥ ನೀರಾವರಿ ವ್ಯವಸ್ಥೆ ಆಗಬೇಕು, ರೈತರಿಗೆ ಸರ್ಕಾರದಿಂದ ಸರ್ತಕ್ಕಂಥ ಸೌಲಭ್ಯಗಳು ಸರಿಯಾಗಿ ದೊರಕಿಸಬೇಕು. ಇದರಿಂದ ರೈತನ ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸಬೇಕು. ಇಂಡೈರೆಕ್ಟ್ ಆಗಿ ಸರ್ಕಾರದ ಯೋಜನೆಗಳು ಸಹಿತ ಸಮರ್ಪಕವಾಗಿ ಮುಟ್ಟಿದ್ರೆ ಮಾತ್ರ ರೈತನ ಬದುಕು ಹೊಸನಾಗಕ್ಕೆ ಸಾಧ್ಯ ಇದೆ. ಅಂತ ಒಂದು ರೈತರಿಗೆ ಇವತ್ತು ನಾವೆಲ್ಲರೂ ಕೂಡ ಏನ್ ಮಾಡೋಣ ಅಂತಂದ್ರೆ ಗೌರವಪೂರ್ವಕವಾಗಿ ಪೂಜಿಸೋಣ, ನಮಿಸೋಣ, ಆತನಿಗೆ ಆತ್ಮಬಲವನ್ನ ಹೆಚ್ಚಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇನ್ನ ಎರಡನೇದಾಗಿ ನಾವು ಮಾತಾಡಬೇಕಾದ ಏನಪ್ಪಾ ಅಂತಂದ್ರೆ ಗ್ರಾಹಕರ ದಿನಾಚರಣೆ. ಗ್ರಾಹಕರಂದ್ರೆ ಯಾರು? ಗ್ರಾಹಕರಂದ್ರೆ ಯಾರು? ಅವ್ರಿಗೆ ಏನ್ ಅನ್ಯಾಯ ಆಗ್ತದ, ಯಾವಾಗ ಅನ್ಯಾಯ ಆಗ್ತದ, ಅವ್ರು ಎಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ನಾನು ಹೇಳಕ್ ಇಷ್ಟಪಡ್ತೇನೆ. ಪ್ರಥಮವಾಗಿ ಗ್ರಾಹಕರಂದ್ರೆ ಯಾರು? ಕೊಳ್ಳುವವ ಮತ್ತು ಮಾರುವವನ ನಡುವಿನ ಒಂದು ಚಟುವಟಿಕೆ ನಡೀತೈತಲ್ಲ, ಅದ ಒಂದು ಗ್ರಾಹಕ ವ್ಯವಸ್ಥೆ ಅಂತ ಕರೀತೀವಿ. ಹುಟ್ಟಿನಿಂದ ಸಾಯುವವರೆಗೆ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಗ್ರಾಹಕನಾಗಿರ್ತಾನೆ. ಅದು ಹೇಗೆ ಅಂತ ತಾವು ಕೇಳ್ಬೋದು. ಮಗು ಇನ್ನು ತಾಯಿ ಗರ್ಭದಲ್ಲಿ ಇರುವಾಗ ಗ್ರಾಹಕ ಆಗಿರ್ತದೆ. ಆ ಮಗುವಿಗೆ ತಾಯಿ ಗರ್ಭದಲ್ಲಿ ಇರುವ ಸಂದರ್ಭದಲ್ಲಿ ಬೇಕಾಗಿರತಕ್ಕಂಥ ಕೆಲವೊಂದು ಔಷಧಗಳಾಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಕೆಲವೊಂದು ಬೇಕಾದಂತ ಅತ್ಯವಶ್ಯಕವಾದಂತ ಅಂಶಗಳನ್ನ ನಾವು ಏನು ಅಂತಂದ್ರೆ ಗ್ರಾಹಕ ವ್ಯವಸ್ಥೆಯಲ್ಲಿ ಹೇಳ್ಬೋದು. ಮಗು ಫಲಾನುಭವಿ ಆಗ್ತದೆ. ತಾಯಿ ಅದನ್ನ ವಸ್ತುವನ್ನ ಖರೀದಿ ಮಾಡಿರ್ತಾರ, ಮಗುವಿಗೆ ಏನಾದ್ರು ತ್ರಾಸ ಅಂತಂದ್ರೆ, ಆ ಮಗುವಿಗೆ ಏನಾದ್ರು ತೊಂದರೆ ಅಂತಂದ್ರೆ ನಾವು ಗ್ರಾಹಕರ ವೇದಿಕೆಗೆ ತಾಯಿ ಒಂದು ದೂರು ಸಲ್ಲಿಸಿ ಪರಿಹಾರ ಪಡೆಯಬಹುದು. ಇಂಥ ಒಂದು ವ್ಯವಸ್ಥೆ ಈ ಗ್ರಾಹಕರ ರಕ್ಷಣೆ ಕಾಯ್ದೆಯಲ್ಲಿ ಇದೆ. ಈ ಗ್ರಾಹಕರ ಹಿತರಕ್ಷಣಾ ಕಾಯ್ದೆ 1976ರಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತೇಳಿ ಜಾರಿಗೆ ತಂದ್ರು. ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಏನ್ ಹೇಳ್ತದ ಅಂತಂದ್ರೆ, ಕೊಳ್ಳುವ ಮತ್ತು ಮಾರುವ ನಡುವಿನ ಈ ಚಟುವಟಿಕೆ ಐತಲ್ಲ, ಮಾರುವವನಿಗೆ ಮತ್ತು ಕೊಳ್ಳುವವನಿಗೆ ಜವಾಬ್ದಾರಿಗಳೇನು, ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡಿದಾಗ, ಯಾವುದೇ ಒಂದು ಸೇವೆಯನ್ನ ಪಡೆದುಕೊಂಡಾಗ, ನಮ್ಗೆ ಏನಾದರೂ ತೊಂದರೆ ಆದಾಗ ನಾವು ಹೋಗಿ ಗ್ರಾಹಕರ ಆಯೋಗದಲ್ಲಿ ದೂರು ಸಲ್ಲಿಸಲಿಕ್ಕೆ ಅವಕಾಶಗಳಿದೆ. ಅಂದ್ರೆ ಪ್ರತಿನಿತ್ಯ ನಮ್ಮ ವ್ಯಾವಹಾರಿಕ ಚಟುವಟಿಕೆಗಳಲ್ಲಿ ಇವತ್ತಿನ ದಿನ ಒಬ್ಬ ರೈತ ಕೃಷಿಗೆ ಬೇಕಾದಂತ ಕೃಷಿ ಬೀಜಗಳನ್ನ ಖರೀದಿ ಮಾಡಿರ್ತಾನ, ರಾಸಾಯನಿಕ ವಸ್ತುಗಳನ್ನ ಖರೀದಿ ಮಾಡಿರ್ತಾನ. ಆ ಖರೀದಿ ಮಾಡಿದಂತ ವಸ್ತುಗಳು, ಬೀಜಗಳು ಏನಾದ್ರು ಕಳಪೆ ಮಟ್ಟದಾಗಿದ್ದು ಅಂತಂದ್ರ, ಸರಿಯಾಗಿ ಅದು ಬಿತ್ತಿದ ಮೇಲೆ ಫಲ ಕೊಡ್ಲಿಲ್ಲ ಅಂತಂದ್ರ, ಆ ರೈತ ನೇರವಾಗಿ ಜಿಲ್ಲಾ ಗ್ರಾಹಕರ ಆಯೋಗದಲ್ಲಿ ದೂರು ಸಲ್ಲಿಸಿ ಪರಿಹಾರ ಪಡ್ಕೋಬಹುದು ಅಂತಕ್ಕಂಥ ವ್ಯವಸ್ಥೆಯನ್ನ ಈ ಗ್ರಾಹಕರ ವ್ಯವಸ್ಥೆಯಲ್ಲಿ ನಾವು ಕಾಣಬಹುದು. ಇದು ಒಂದು ಸೈಡ್ ಆದ್ರೆ, ಇನ್ನು ಎರಡನೇ ವ್ಯವಹಾರದಲ್ಲಿ ನಾವು ಮಾಡ್ತಕ್ಕಂಥ ವಿಮೆಗಳು, ಪಾಲಿಸಿ ಅಂತಾರೆ, LIC ಪಾಲಿಸಿ ಆಗಿರ್ಬೋದು, SBI ಲೈಫ್ ಪಾಲಿಸಿ ಆಗಿರ್ಬೋದು, ಬೇರೆ ಬೇರೆ ಕಂಪನಿಯಿಂದ ನಾವು ಪಾಲಿಸಿ ಮಾಡಿಸಿರ್ತೀವಿ. ಆ ಪಾಲಿಸಿಗಳಿಗೆ ನಿರ್ದಿಷ್ಟವಾದಂತ ಒಂದು ಅವಧಿ ಇರ್ತದೆ. 5 ವರ್ಷ ಇರ್ಬೋದು, 8 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು. ಆ ಪಾಲಿಸಿ ಡೇಟ್ ಮುಗಿದ ತಕ್ಷಣ ನಮಗೆ ಪರಿಹಾರ ಸಿಗ್ಬೇಕು. ಒಂದು ವೇಳೆ ಅಂತ ಒಂದು ಅವಧಿ ಒಳಗ ನಮಗೆ ನಿರ್ದಿಷ್ಟವಾದಂತ ಅವಧಿಯೊಳಗೆ ಸಿಗಬೇಕಾದಂತ ಪಾಲಿಸಿದ ಮೊತ್ತ ಅವ್ರು ವಿಳಂಬವಾಗಿ ನಮ್ಗೆ ಅನಾವಶ್ಯಕ ತೊಂದರೆ ಕೊಡ್ತಿದ್ದಾರೆ ಕಂಪನಿಯವರು, ಈ ಸಂದರ್ಭದಲ್ಲೂ ಸಹಿತ ನಾವು ಗ್ರಾಹಕರಾಗಿ ಜಿಲ್ಲಾ ಗ್ರಾಹಕರ ಆಯೋಗದಲ್ಲಿ ದೂರು ಸಲ್ಲಿಸಿ 90 ದಿನದ ಒಳಗಾಗಿ ನಾವು ಪರಿಹಾರ ಪಡೆಯಲಿಕ್ಕೆ ಅವಕಾಶ ಇದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ದಲ್ಲಿ ಅತ್ಯಂತ ಕಡಿಮೆ ಅವಧಿ ಒಳಗ ತ್ವರಿತವಾಗಿ ಕಡಿಮೆ ಖರ್ಚಿನಲ್ಲಿ ಪರಿಹಾರ ಪಡೆಯಲು ಅವಕಾಶ ಇದೆ. ಈ ಗ್ರಾಹಕರ ವೇದಿಕೆಗೆ ನಾವು ಹೋಗ್ಬೇಕೇನೋ? ಹೌದು, ನೇರವಾಗಿ ನಾವು ಹೋಗ್ಬೋದು. ನಮಗೆ ಅದ್ರ ಬಗ್ಗೆ ಪರಿಜ್ಞಾನ ಇರಲಿಲ್ಲ ಅಂದ್ರೆ ವಕೀಲರ ಸಹಾಯದಿಂದ ಸಹಿತ ನಾವು ಗ್ರಾಹಕರ ವೇದಿಕೆಯಲ್ಲಿ ದೂರು ಸಲ್ಲಿಸಿ ಪರಿಹಾರನ ಪಡೆದುಕೊಳ್ಬಹುದು. ಜಿಲ್ಲೆಯಲ್ಲಿ ಸುಮಾರು 20 ಲಕ್ಷದವರೆಗೆ ನಮ್ಗೆ ಏನಾದ್ರು ಲಾಸ್ ಆಗಿತ್ತಂದ್ರೆ ನಾವು ಜಿಲ್ಲಾ ಗ್ರಾಹಕರ ಆಯೋಗದಲ್ಲಿ ಪರಿಹಾರ ಪಡಿಬಹುದು. 1 ಕೋಟಿವರೆಗೆ ನಮ್ಗೆ ಏನಾದ್ರು ವ್ಯವಹಾರದಲ್ಲಿ ಲಾಸ್ ಆಗಿತ್ತಂದ್ರೆ ರಾಜ್ಯ ಗ್ರಾಹಕರ ಆಯೋಗದಲ್ಲಿ ಪರಿಹಾರ ಪಡಿಬಹುದು. 1 ಕೋಟಿಗಿಂತ ಮೇಲ್ಪಟ್ಟು ನಮ್ಗೆ ಏನಾದ್ರು ವ್ಯವಹಾರದಲ್ಲಿ ಲಾಸ್ ಆಗಿತ್ತಂದ್ರೆ ರಾಷ್ಟ್ರೀಯ ಗ್ರಾಹಕರ ಆಯೋಗದಲ್ಲಿ ನಾವು
ಪರಿಹಾರನ ಪಡಿಬಹುದು. ಹೀಗೆ 3 ವ್ಯವಸ್ಥೆಯ ಅರೆ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಒಳಗ ಆಯೋಗದಲ್ಲಿ ಪರಿಹಾರನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಗ್ರಾಹಕರ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅಂಚೆ ಇಲಾಖೆಯಲ್ಲಿ ಇರ್ತಕ್ಕಂಥ ಸೇವೆಗಳಾಗಿರ್ಬೋದು, ಬ್ಯಾಂಕಿನಿಂದ ಬರ್ತಕ್ಕಂಥ ಸೇವೆಗಳಾಗಿರ್ಬೋದು, ಇಲ್ಲೂ ಸಹಿತ ನಮಗೆ ಏನಾದರೂ ಸೇವೆಗಳಲ್ಲಿ ನ್ಯೂನ್ಯತೆಗಳು ಉಂಟಾದಾಗ ನಾವು ಜಿಲ್ಲಾ ಗ್ರಾಹಕರ ಆಯೋಗಕ್ಕೆ ದೂರು ಸಲ್ಲಿಸಿ ಪರಿಹಾರನ ಪಡೆದುಕೊಳ್ಳಲಿಕ್ಕೆ ಅವಕಾಶವಿದೆ. ಇನ್ನು ಗ್ರಾಹಕರಿಗೆ ಮೋಸ, ವಂಚನೆ ಇವುಗಳನ್ನೆಲ್ಲಗಳನ್ನು ಹೊಡೆದೋಡಿಸಲಿಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಜಾರಿ ತಂದರು. ನಾವು ಪ್ರತಿ ವರ್ಷ ಈ ಗ್ರಾಹಕರ ದಿನಾಚರಣೆಗಳನ್ನ 2 ಸಲ ಮಾಡ್ತೀವಿ. ಒಂದು ಮಾರ್ಚ್ 15 ವಿಶ್ವಕ್ಕೆ ಗ್ರಾಹಕರ ಹಕ್ಕುಗಳನ್ನು ಘೋಷಣೆ ಮಾಡಿದರು. ಅಮೆರಿಕಾದಲ್ಲಿ ಜಾನ್ ಎಫ್ ಕೆನ್ನಡಿ ಅಂತಕ್ಕಂಥ ಅಂದಿನ ಅಧ್ಯಕ್ಷರು ವಿಶ್ವಕ್ಕೆ ಗ್ರಾಹಕರ ಒಂದು ಹಕ್ಕುಗಳನ್ನು ಘೋಷಣೆ ಮಾಡಿದರು. ಆ ಘೋಷಣೆ ಮಾಡಿದ ಪ್ರಯುಕ್ತ ನಾವು ವಿಶ್ವ ಗ್ರಾಹಕರ ದಿನಾಚರಣೆ ಅಂತೇಳಿ ಮಾರ್ಚ್ 15 ಮಾಡ್ತೀವಿ. ಇನ್ನ ನಮ್ಮ ಭಾರತ ದೇಶದಲ್ಲಿ ದೇವದತ್ತ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಲೋಕಸಭೆಯೊಳಗ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಅನುಮೋದನೆ ಮಾಡಿಸಿದ್ರು. ಆ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಜಾರಿಗೆ ತಂದಿದ್ದ ಆ ದಿನದ ಸಭೆ ನೆನಪಿಗೆ ನಾವು ಇವತ್ತು ಡಿಸೆಂಬರ್ 24 ಗ್ರಾಹಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಆಮೇಲೆ ಈ ಗ್ರಾಹಕರ ಪರಿಕಲ್ಪನೆ ಇತ್ತೀಚಿಂದೇನಲ್ಲ, ಯಾವಾಗಂತಂದ್ರ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲೂ ಸಹಿತ ಉಲ್ಲೇಖ ಇದೆ. ಅಲ್ಲಿ ಏನಾಗ್ತಿತ್ತಂದ್ರ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಒಂದ್ ಕಡೆ ಹೇಳ್ತಾನೆ, ಹಿಂದಿನ ಕಾಲದಲ್ಲಿ ಜನರಿಗೆ ಸಾರ್ವಜನಿಕರಿಗೆ ವರ್ತಕರು ಮೋಸ ಮಾಡಿದ್ರೆ ಪನಿಷ್ಮೆಂಟ್ ಕೊಡ್ತಿದ್ರು. ಹೆಂಗ್ ಪನಿಷ್ಮೆಂಟ್ ಕೊಡ್ತಿದ್ರು ಅಂತಂದ್ರ, ಫಾರ್ ಎಕ್ಸಾಂಪಲ್ ಮಾರುಕಟ್ಟೆಯಲ್ಲಿ ಯಾವುದೇ ವಸ್ತುವನ್ನ ಖರೀದಿ ಮಾಡಿದಾಗ ಅದರ ಏನಾದ್ರೆ ಲೋಪದೋಷಗಳು ಕಂಡು ಬಂದಾಗ ಅದು ಡಿಫೆಕ್ಟ್ ಅಂತ ನಾವು ತಿಳಿದು ಬಂದಾಗ ಅವ್ನು ಏನ್ ಮಾಡ್ತಿದ್ದ ಅಂದ್ರೆ ಓಡಿ ಒಳಗೆ ಮೆರೆಸ್ತಿದ್ರಂತ. ಮಾರಾಟ ಮಾಡಿದವ ಓಡಿ ಒಳಗೆ ಮೆರೆಸಿ ಅವ್ನು ಮೆರವಣಿಗೆ ಮಾಡಿ ಅವ್ನು ಪನಿಷ್ಮೆಂಟ್ ಕೊಡ್ತಿದ್ರಂತ. ಅಂದ್ರ ಈ ಹಿಂದೆನೂ ಸಹಿತ ಈ ವ್ಯವಸ್ಥೆ ಗ್ರಾಹಕರ ಬಗ್ಗೆ ಅನ್ಯಾಯ ದೂರುಗಳು ನಡೀತಾ ಇತ್ತು. ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಜನರು ಸಹಿತ ಅವಾಗ ಹಿಂದಿನ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲೂ ಸಹಿತ ಇದ್ರ ಅಂತೇಳಿ ಉಲ್ಲೇಖ ಮಾಡ್ತಾರೆ. ಅಂದ್ರ ಇದ್ರ ಪರಿಕಲ್ಪನೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಹಳೆಯದಾಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ಬೋದು. ಇನ್ನ ಈ ಕಾಯ್ದೆ ಏನಪ್ಪಾ ಅಂತಂದ್ರೆ ದಂಡಾತ್ಮಕವಾಗಿಲ್ಲ, ಅತಿ ಕಡಿಮೆ ಫೀಸ್ ದಲ್ಲಿ ಗ್ರಾಹಕರಿಗೆ ಸೂಕ್ತವಾದಂತಹ ಪರಿಹಾರನ ಕೊಡ್ತಕ್ಕಂಥದ್ದು ಕಾಯ್ದೆ. ಇಂಥ ಒಂದು ಕಾಯ್ದೆಯನ್ನ ನಾವು ಇಟ್ಕೊಂಡು ಪ್ರತಿದಿನ ನಾವು 108 ವಸ್ತುಗಳನ್ನು ಖರೀದಿ ಮಾಡ್ತೀವಿ. ಮಾರ್ಕೆಟ್ ಹೋಗ್ತೀವಿ, ಒಂದು ಮೊಬೈಲ್ ತಗೊಂಡ್ಬರ್ತೀವಿ, ಟೆಲಿವಿಷನ್ ತರ್ತೀವಿ, ಕಂಪ್ಯೂಟರ್ ಖರೀದಿ ಮಾಡ್ತೀವಿ. ಕಡ್ಡಾಯವಾಗಿ ನಾವು ಏನ್ ಮಾಡಬೇಕು, ರಸೀದನ್ನ ಪಡಿಬೇಕು. ರಸೀದಿ ನಮ್ಮ ಕಡೆ ಇರಲಿಲ್ಲ ಅಂತಂದ್ರೆ ನಾವು ಗ್ರಾಹಕರ ಆಯೋಗದಲ್ಲಿ ದೂರು ಸಲ್ಲಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಇವನ್ ಒಂದು ಯಾವುದೇ ಒಂದು ಸಣ್ಣ ವಸ್ತುವನ್ನ ಖರೀದಿ ಮಾಡಿದ್ರು, ಎಲ್ಲೇ ಹೋಗಿ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡಿದ್ರು, ಕಡ್ಡಾಯವಾಗಿ ನಾವು ರಸೀದಿನ ಕೇಳಿ ಪಡಿಬೇಕು. ಆ ರಸೀದಿ ನಮ್ಮ ಕಡೆ ಇತ್ತಂದ್ರೆ ನಾವು ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಗ್ರಾಹಕರೇ ದೇವರು, ಗ್ರಾಹಕರೇ ರಾಜರು ಅಂತೇಳಿ ಕರೀತಾರೆ. ಅಂದ್ರೆ ಇಂಥ ಒಂದು ಗ್ರಾಹಕರ ವ್ಯವಸ್ಥೆ ಒಳಗ ಕಾನೂನಿನಲ್ಲಿ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. ಬಟ್ ಆದ್ರ ಈ ಗ್ರಾಹಕರ ಬಗ್ಗೆ ಅರ್ಥ ಮಾಡ್ಕೋಬೇಕು, ಇದರ ಶಿಕ್ಷಣ ಪಡ್ಕೋಬೇಕು ಅನ್ನೋದು ಸಹಿತ ಗ್ರಾಹಕನ ಜವಾಬ್ದಾರಿ ಆಗಿರ್ತದೆ. ಇಂಥ ಒಂದು ಗ್ರಾಹಕರ ಆಯೋಗಗಳಲ್ಲಿ ನಾವು ಪ್ರತಿಯೊಬ್ಬರು ನಾವು ಗ್ರಾಹಕರು, ನಮ್ಮ ಹಕ್ಕುಗಳೇನು, ನಮ್ಮ ಜವಾಬ್ದಾರಿಗಳೇನು, ಮತ್ತು ನಮಗೆ ಯಾವಾಗ ಅನ್ಯಾಯ ಆಗ್ತಿತ್ತಲ್ಲ ನಾವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿ ಅದಕ್ಕೆ ನಾವು ಪರಿಹಾರ ಪಡ್ಕೊಳ್ಳಿಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ. ಇನ್ನ ಈ ದೂರನ್ನ ನಾವು ಯಾವಾಗ ಕಂಪ್ಲೇಂಟ್ ಮಾಡಬಹುದು, ನಮ್ಗೆ ಎಲ್ಲಿ ಘಟನೆ ನಡೆದಿರ್ತೈತಲ್ಲ, ಈ ನಾವೆಲ್ಲಿ ಫಾರ್ ಎಕ್ಸಾಂಪಲ್ ಬಾಗಲಕೋಟೆ ಒಳಗೆ ನಾವು ಎಲ್ಲೋ ಮಾರ್ಕೆಟ್ ದಲ್ಲಿ ನಾವು ಒಂದು ವಸ್ತುವನ್ನ ಖರೀದಿ ಮಾಡುವಾಗ ನಮ್ಗೆ ಅನ್ಯಾಯ ಇರ್ತದೆ. ಇಂಥ ಒಂದು ಅನ್ಯಾಯ ಆದಂತ ಘಟನೆ 2 ವರ್ಷದ ಒಳಗಡೆ ಇತ್ತಂತಂದ್ರೆ ನಾವು ಹೋಗಿ ಜಿಲ್ಲಾ ಗ್ರಾಹಕರ ಆಯೋಗದಲ್ಲಿ ದೂರು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅಂದ್ರೆ ಪ್ರತಿಯೊಂದು ಸಹಿತ ನಾವು ಇಲ್ಲಿ ರಸೀದಿಗಳನ್ನ ಇಟ್ಟುಕೊಂಡಿರ್ಬೇಕು, ಅದರ ಬಗ್ಗೆ ಪರಿಜ್ಞಾನ ಇರಬೇಕು, ವಸ್ತು ಖರೀದಿ ಮಾಡುವಾಗ ನಾವು ಪ್ರಶ್ನೆ ಮಾಡಬೇಕು. ಇವೆಲ್ಲ ನಾವು ಗ್ರಾಹಕರಾದ ಪ್ರತಿಯೊಬ್ಬರು ಸಹಿತ ಜವಾಬ್ದಾರಿಯಿಂದ ನಾವು ನಿಭಾಯಿಸೋಣ ಅಂತ. ಎಲ್ಲಿವರೆಗೆ ಮೋಸ ಮಾಡೋದಲ್ಲ, ಎಲ್ಲಿವರೆಗೆ ನಾವು ಪ್ರಶ್ನೆ ಕೇಳೋದಿಲ್ಲ, ಅಲ್ಲಿ ತನಕ ಜನ ನಮ್ಗೆ ಮೋಸ ಮಾಡ್ತಿರ್ತಾರೆ. ನಾವು ಯಾವಾಗ ಪ್ರಶ್ನೆ ಮಾಡಿ ಎದುರು ಅವರಿಗೆ ಬೀಳ್ತೀವಲ್ಲ, ಅವಾಗ ಅದು ಮೋಸ ಮಾಡೋ ಸಂಖ್ಯೆ ಕಡಿಮೆ ಆಗ್ತದೆ. ಅದಕ್ಕೆ ಎದ್ದೇಳಿ ಗ್ರಾಹಕರೇ ಎದ್ದೇಳಿ, ಎಚ್ಚರ ಗ್ರಾಹಕ ಎಚ್ಚರ ಅಂತೇಳಿ ಕೇಂದ್ರ ಸರ್ಕಾರ ಸ್ಲೋಗನ್ ಅನ್ನ ಮಾಡ್ತದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಂದು ದಿನ ಗ್ರಾಹಕರು ಸಹಿತ ನಾವು ಇವುಗಳನ್ನೆಲ್ಲಗಳನ್ನು ಸಹಿತ ನಾವು ಪಾಲಿಸಬೇಕಾಗ್ತದೆ. ಈ ವರ್ಷ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಒಂದು ಸ್ಲೋಗನ್ ಅನ್ನು ಕೊಡ್ತದೆ ಗ್ರಾಹಕರ ಬಗ್ಗೆ. ಈ ವರ್ಷ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಡಿಜಿಟಲ್ ನ್ಯಾಯ ಮೂಲಕ ಪರಿಣಾಮಕಾರಿ ತ್ವರಿತವಾಗಿ ವಿಲೇವಾರಿ. ಅಂದ್ರೆ ಪ್ರಕರಣಗಳನ್ನು ಯಾವುದೇ ರೀತಿ ನಾವು ಆನ್ಲೈನ್ ಮೂಲಕ ಸಹಿತ ಕಂಪ್ಲೇಂಟ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಮಂಡಿಯಲ್ಲಿ ಕೂತು ನಾವು ಆನ್ಲೈನ್ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬಹುದು.
ಇಲ್ಲ ಗ್ರಾಹಕರ ಆಯೋಗದಲ್ಲಿ ಬಂದು ದೂರು ಸಲ್ಲಿಸಬಹುದು. ಇಂಥವುಗಳನ್ನ ತ್ವರಿತವಾಗಿ ಅವರಿಗೆ ವಿಲೇವಾರಿ ಮಾಡಕ ಎಲ್ಲ ನಮ್ಮ ಗ್ರಾಹಕರ ಆಯೋಗಗಳಿಗೆ ನಿರ್ದೇಶನ ಇರುವುದರಿಂದ ಕಡಿಮೆ ಅವಧಿಯೊಳಗೆ ನಾವು ಪರಿಣಾಮಕಾರಿಯಾದಂತ ಒಂದು ಪ್ರಕರಣದ ಒಂದು ರಿಸಲ್ಟ್ ಅನ್ನು ನಾವು ಪಡೆಯಲಿಕ್ಕೆ ಅವಕಾಶ ಇದೆ. ಅಂದ್ರೆ ಗ್ರಾಹಕರಾದವರು ಪ್ರತಿನಿತ್ಯ ತಮ್ಮ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಾಗ, ಉದಾಹರಣೆ ಫ್ರಿಜ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಏರ್ ಕೂಲರ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ನಮಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿ ಕಡ್ಡಾಯವಾಗಿ ನಾವು ರಸೀದಿಯನ್ನು ಇಟ್ಟುಕೊಂಡಿರ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಆಮೇಲೆ ಗ್ರಾಹಕರಿಗೆ ಒಂದು 4 ಕಿವಿ ಮಾತುಗಳು ಏನ್ ಮಾಡಬೇಕು ನಾವು ಗ್ರಾಹಕರಾದವರು ಅಂತಂದ್ರೆ, ಮೊದಲನೇದಾಗಿ ಪೊಳ್ಳು ಜಾಹೀರಾತುಗಳಿಗೆ ಒಳಗಾಗಬಾರ್ದು. 2 ಸೀರೆ ತೊಂದ್ರೆ 1ನೇ ಸೀರೆ ಫ್ರೀ, ಇಂಥವುಗಳು ಪೊಳ್ಳು ಫುಟ್ಪಾತ್ ನಲ್ಲಿ ಮಾರಾಟ ಮಾಡ್ತಿರ್ತಾರಲ್ಲ, ಇಂಥ ಪೊಳ್ಳು ಜಾಹೀರಾತುಗಳಿಗೆ ನಾವು ಯಾವುದೇ ರೀತಿಯಾದಂತ ಕಿವಿ ಕೊಡಬಾರದು. ನೆಕ್ಸ್ಟ್, ಪೊಟ್ಟಣಗಳ ಮೇಲಿನ ಪೋಷಣೆ ನೀಡುವುದು ಗ್ರಾಹಕರ ರಕ್ಷಣೆ. ಅಂದ್ರೆ ನಾವು ಪಡಿತಕ್ಕಂತ ಏನ್ ವಸ್ತು ಇರ್ತೈತಲ್ಲ ಅದ್ರ ಮೇಲೆ ISI ಮಾರ್ಕ್ ಐತಿಲ್ಲೋ, MRP ರೇಟ್ ಸರಿಯಾಗಿ ಐತಿಲ್ಲೋ, ಇವುಗಳನ್ನ ಪರಿಶೀಲನೆ ಮಾಡಿ ನಾವು ವಸ್ತುಗಳನ್ನ ಖರೀದಿ ಮಾಡಬೇಕು. ಆಮೇಲೆ ಯಾವುದೇ ವಸ್ತು ಖರೀದಿಸಿದ ನಂತರ ಕಡ್ಡಾಯವಾಗಿ ರಸೀದಿಯನ್ನು ಪಡೆಯಬೇಕು. ಆಮೇಲೆ ಗ್ರಾಹಕರು ತಮ್ಮ ನಿತ್ಯದ ಜೀವನದಲ್ಲಿ ಯಾವುದೇ ವಸ್ತುಗಳನ್ನ ಖರೀದಿ ಮಾಡುವಂತ ಪೂರ್ವದಲ್ಲಿ ಆಲೋಚಿಸಬೇಕು. ಒಂದು ಕ್ಷಣ ನಾವು ಆಲೋಚನೆ ಮಾಡಬೇಕು, ಅಂತ ವಸ್ತುಗಳನ್ನ ಖರೀದಿ ಮಾಡಕತ್ತೀವಿ, ಇದ್ರ ಗುಣಮಟ್ಟ ಏನಿದೆ, ಎಷ್ಟು ದಿನ ಬಾಳಿಕೆ ಬರ್ತದೆ, ಇದನ್ನೆಲ್ಲ ಪರಿಶೀಲಿಸಿ ನಾವು ವಸ್ತುಗಳನ್ನ ಖರೀದಿ ಮಾಡಬೇಕು. ಹೀಗಾಗಿ ಇಡೀ ನಮ್ಮ ಗ್ರಾಹಕ ವ್ಯವಸ್ಥೆಯಲ್ಲಿ, ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಆರ್ಥಿಕ ಸಮುದಾಯವೇ ಈ ಗ್ರಾಹಕ ವ್ಯಾಪ್ತಿಯೊಳಗಿರುವುದರಿಂದ ನಾವು ಪ್ರತಿನಿತ್ಯ ಗ್ರಾಹಕರಿಗೆ ತಮ್ಮದೇ ಆದಂತಹ ಮೂಲಭೂತ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಸಹಿತ ನಾವು ಅರಿತುಕೊಂಡ್ರೆ ಈ ಗ್ರಾಹಕರ ಮಾರುವವರ ಒಂದು ಯಾವುದೇ ನ್ಯೂನ್ಯತೆಗಳನ್ನು ನಾವು ಎದುರಿಸಿದರೆ ಮಾತ್ರ ಗ್ರಾಹಕ ಇಲ್ಲಿ ಉತ್ತಮ ಗ್ರಾಹಕನಾಗಕ್ಕೆ ಸಾಧ್ಯ ಇದೆ. ಅದಕ್ಕೆ ಪ್ರತಿಯೊಬ್ಬರು ಸಹಿತ ನಾವು ಗ್ರಾಹಕರಾದವರು ಇಂಥ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಗ್ರಾಹಕರ ಬಗ್ಗೆ ಹಕ್ಕುಗಳ ಬಗ್ಗೆ ತಿಳ್ಕೊಬೇಕಾಗಿದೆ. ಅದಕ್ಕೆ ಒಂದು ಕಡೆ ಚಿನ್ನ ಕಾಣಿಸುತ್ತದೆ ನೀನು ಬರು ಚಿನ್ನ, ಪಂಕ ಹಾಕಸಿದು ನೀ ತೂಗುವ ಮುನ್ನ, ಗ್ರಾಹಕರಿಗೆ ಸರಿ ತೂಕವೇ ಬಲು ಚೆನ್ನ. ಅಂದ್ರೆ ಪತ್ತರ ಅಂಗಡಿ ಹೋದಾಗ ಹೆಣ್ಮಕ್ಳು ಏನ್ ಗಮನಿಸಬೇಕು, ಪತ್ತರ ಅಂಗಡಿಗೆ ಹೋದಾಗ ಕಡ್ಡಾಯವಾಗಿ ಗ್ರಾಹಕರು ಚಿನ್ನದ ಪ್ಯಾನ್ ಇದ್ದರೆ ಪ್ಯಾನ್ ಬಂದ್ ಮಾಡಿಸಿ ತೂಕ ಮಾಡಕ್ ಹಚ್ಚಬೇಕು ಅಂತಕ್ಕಂಥದ್ದು ಸಹಿತ ನಾವು ಗಮನಿಸಬೇಕಾಗ್ತದೆ. ಅಲ್ಲಿ ಒಂದು ಚೂರು ಪ್ಯಾನ್ಗಳಂದ್ರೆ ಗ್ರಾಮ್ ಮೇಲೆ ಬೆಲೆ ಇರ್ತದೆ, ಅದನ್ನ ಇಂಥವುಗಳನ್ನೆಲ್ಲ ಸಹಿತ ನಾವು ಗಮನಿಸಬೇಕಾಗ್ತದೆ. ಇನ್ನ ಶೆಟ್ಟಿಯ ಮೋಸ ಅಂಗಡಿಯಲ್ಲಿ, ವಕೀಲನ ಮೋಸ ಕೋರ್ಟಿನಲ್ಲಿ, ವೈದ್ಯನ ಮೋಸ ಆಸ್ಪತ್ರೆಯಲ್ಲಿ, ಅಧಿಕಾರಿಗಳ ಮೋಸ ಕಚೇರಿಯಲ್ಲಿ, ಪೂಜಾರಿಯ ಮೋಸ ಗುಡಿಗಳಲ್ಲಿ, ಅಥನೀಶ ಈ ಮೋಸದ ಮೊಸಳೆಗಳ ಕಲಿತನದಲ್ಲಿ, ನಂಬಿಕೆಗೆ ನಿಯತ್ತಿಯಲ್ಲಿ ಬೆಲೆಯಲ್ಲಿ ಅಂತೇಳಿ ಒಬ್ಬರ ವಚನಕಾರರ ವಚನ ತಮ್ಮ ಮುಂದೆ ಯಾಕೆ ಪ್ರಸ್ತುತಪಡಿಸ್ತೀನಿ ಅಂತಂದ್ರೆ, ನಾವು ಎಲ್ಲೆಲ್ಲಿ ಎಣ್ಣೆ ಹಾಕಿದ್ದಲ್ಲ ನಾವು ಅದನ್ನ ನೋಡ್ಕೊಂಡು ವ್ಯವಹಾರಗಳನ್ನ ಮಾಡ್ಬೇಕಂತಕ್ಕಂಥದ್ದು ಮಾತಿನ ತಾತ್ಪರ್ಯ ಅಷ್ಟೇ. ಅದಕ್ಕೆ ಫೋನಿನಲ್ಲಿ ಮಾತನಾಡುವಾಗ ನಮ್ಮ ಲಕ್ಷ್ಯ ವೇದಿಕೆ ಮೇಲೆ ಇರಬೇಕು, ಫೋನಿನಲ್ಲಿ ಮಾತನಾಡುವಾಗ ಲಕ್ಷ್ಯ ಬಿಲ್ ಮೇಲೆ ಇರಲಿ, ವಾಹನವನ್ನು ನಡೆಸುವಾಗ ನಮ್ಮ ಲಕ್ಷ್ಯ ದಾರಿಯ ಮೇಲೆ ಇರಲಿ, ಸಮಾರಂಭದಲ್ಲಿ ಕುಳಿತಾಗ ನಮ್ಮ ಲಕ್ಷ್ಯ ವೇದಿಕೆ ಮೇಲೆ ಇರಲಿ, ಪುಸ್ತಕವನ್ನು ಓದುವಾಗ ನಮ್ಮ ಲಕ್ಷ್ಯ ಅಕ್ಷರ ಮೇಲೆ ಇರಲಿ, ಪೂಜೆಯ ಮಾಡುವಾಗ ನಮ್ಮ ಲಕ್ಷ್ಯ ದೇವರ ಮೇಲೆ ಇರಲಿ. ಅಥನೀಶ ಗ್ರಾಹಕನಾದವನು ಯಾವುದೇ ವಸ್ತು ಖರೀದಿ ಮಾಡುವಾಗ ಒಂದು ಲಕ್ಷ್ಯ ರಸೀದಿ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರೂ ಉದ್ದೇಶಿನ ಆದರೂ ಬಹಳಷ್ಟು ಪ್ರಾಬ್ಲಮ್ಗಳಿಂದ ಎಲ್ಲರೂ ನಾವು ಜರ್ಜರಿತರಾಗಿದ್ದೀವಿ. ಹಾಗೇನೆ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ, ಬಹಳಷ್ಟು ವಿಷಯಗಳು ನಮ್ಗೆ ಯಾರಿಗೂ ಗೊತ್ತಿರಂಗಿಲ್ಲ. ಸುಮ್ಮನೆ ಮಾರ್ಕೆಟಿಗೆ ಹೋಗ್ತೀವಿ, ಏನೋ ಒಂದು ವಸ್ತು ತಗೋತೀವಿ, ಬರ್ತೀವಿ, ಬಟ್ ಬಿಲ್ ಕಾಯ್ದಿರಿಸ್ಕೋಬೇಕು. ಕೆಲವೊಂದು ವಸ್ತುಗಳನ್ನು ತಗೊಂಡಾಗ ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದಂಥ ಶ್ರೀಶೈಲ್ ಬಿ ಕಂಕನವಾಡಿಯವರಿಗೆ ಧನ್ಯವಾದಗಳು. ಮುಂದಿನದಾಗಿ ಈ ಒಂದು ಸುಂದರ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಕೆ ರಾಜೇಶ್ ಕರ್ಣಂ ಸರ್ ಅವರು, ಜಿಲ್ಲಾ ನ್ಯಾಯಾಧೀಶರು, 4ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಬಾಗಲಕೋಟೆ ಇವರಿಂದ ಹಿತನುಡಿಗಳು. ಉಪಸ್ಥಿತರಿರುವಂಥ ಇದೇ ಬಸಾಪುರವರೇ ಹಾಗೂ ಶ್ರೀ ಕಂಕನವಾಡಿಯವರೇ ಹಾಗೂ ಹಿರಿಯ ರೈತ ಬಂಧುಗಳೇ ಹಾಗೂ ಈ ನೆರೆದಿರುವಂತಹ ಎಲ್ಲ
ಸಾರ್ವಜನಿಕರು. ಮೊದಲನೇದಾಗಿ ಹೇಳಬೇಕಂದ್ರೆ ನಾನು ಯಾವುದೇ ತಯಾರಿಯನ್ನು ಮಾಡ್ಕೊಂಡು ಬಂದಿಲ್ಲ. ಯಾಕೆಂದರೆ ಇಲ್ಲಿ ನಾನು ಇಬ್ಬರ ಮಾತನ್ನ ಕೇಳಿದಂಥ ದಿಗ್ಗಜರ ಮಧ್ಯದಲ್ಲಿ ನಾನು ಸಾಮಾನ್ಯನಾಗಿ ಬಂದಿದ್ದೇನೆ. ಇನ್ನೊಂದು ನಿಮಗೆ ಗೊತ್ತಿದೆ, ನ್ಯಾಯಾಧೀಶರು ಅಂದರೆ ಮಾತಾಡಬಾರ್ದು, ಕೇಳಬೇಕು. ಹಾಗಾಗಿ ನಾನು ಕೇಳೋದಕ್ಕಾಗಿ ಬಂದಿದ್ದೇನೆ. ಬಹಳ ಖುಷಿ ಆಯಿತು ನನಗೆ ಇಲ್ಲಿ ಬಂದಿದ್ದು. ಮೊದಲನೇದಾಗಿ ಈ ಒಂದು ವಾತಾವರಣ ಬಹಳ ಚೆನ್ನಾಗಿದೆ. ಅದರ ಜೊತೆಗೆ ನೀವುಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇಲ್ಲಿ ಅಂದರೆ ನಿಮ್ಮ ದಿನನಿತ್ಯದ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನಸ್ಸಿಟ್ಟು ಈ ಗ್ರಾಹಕರ ದಿನಾಚರಣೆಯದು ಹಾಗೂ ರೈತರ ದಿನಾಚರಣೆಯ ವಿಶೇಷತೆಗಳನ್ನು ಕೇಳಿಕೊಂಡು ಅಷ್ಟಕ್ಕೆ ನೀವು ಬಿಡಬಾರ್ದು, ಇವುಗಳನ್ನು ತಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಬೇಕು. ಯಾಕೆಂದರೆ ನಾವು ಬಹಳಷ್ಟು ಸಂದರ್ಭದಲ್ಲಿ ನೋಡ್ತೇವೆ, ಒಂದು ಕಾರ್ಯಕ್ರಮ ಆದಾಗ, ಭಾಷಣ ಆದಾಗ ಅಲ್ಲಿ ಕೇಳಿದಾಗ ಬಹಳ ಚೆನ್ನಾಗಿದೆ ಅಂತೇವೆ, ಆಮೇಲೆ ಮರೆತು ಬಿಡ್ತೇವೆ. ಆದರೆ ಇದು ಆ ರೀತಿಯಾದಂಥ ಒಂದು ಕಾರ್ಯಕ್ರಮವೂ ಅಲ್ಲ, ಅದೇ ರೀತಿ ನೀವು ಇರುವಂಥ ಜಾಗನೂ ಆ ರೀತಿ ಇದ್ದಲ್ಲ. ಯಾಕೆಂದರೆ ಈಗ ಮೊದಲನೇದಾಗಿ ನಾನು ಬಂದ ತಕ್ಷಣವೇ ನೋಡಿದೆ ಹೇಗೆ ನಾವು ಯೋಗವನ್ನು ಅಭ್ಯಾಸ ಮಾಡಬೇಕು ಅಂದರೆ ಮನಸ್ಸನ್ನು ಏಕೀಕೃತ ಮಾಡಿಕೊಂಡು ನಾವು ಪ್ರತಿಯೊಂದನ್ನು ಅಭ್ಯಾಸ ಮಾಡಬೇಕು ಅಂತ. ಅದೇ ರೀತಿಯಾಗಿ ನೀವುಗಳು ಈ ರೀತಿ ಇನ್ನು ಗ್ರಾಹಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಆದರೆ ರಕ್ಷಣೆಗಳು ಯಾವ ರೀತಿ ಇದೆ ಅನ್ನುವಂಥದ್ದು ಒಂದು ಗ್ರಾಹಕ ವೇದಿಕೆ ಒಂದೇ ಮಾಡಿದ್ದಾರೆ ಅಂತಲ್ಲ. ಈಗ ಸರ್ಕಾರ ಕೂಡ ಈಗ ಆನ್ಲೈನ್ ಅಂತ ಹೇಳಿದರು, ಈಗ ಬ್ಯಾಂಕು, ಇನ್ಶೂರೆನ್ಸ್ ಯಾವುದೇ ಇರಲಿ, ಅಂದರೆ ನಿಮ್ಮ ಹಣ ನೀವು ಇನ್ವೆಸ್ಟ್ ಮಾಡಿರ್ತೀರಿ, ಅದು ನಿಮ್ಮ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂತಂದರೆ ನಿಮಗೆ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಓಂಬಡ್ಸ್ಮ್ಯಾನ್ ಅಂತ ಮಾಡಿದ್ದಾರೆ. RBI ನವರು ನಿಮಗೆ ಗೊತ್ತಿದೆ, ನ್ಯೂಸಲ್ಲಿ ಪ್ರತಿಯೊಂದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಓಂಬಡ್ಸ್ಮ್ಯಾನ್ಗೆ RBIಗೆ ನೀವು ದೂರನ್ನು ಕೊಡಬಹುದು ಅಂತೇಳಿ. ಆ ರೀತಿ ಒಂದು ಭಾಗ ಇದೆ. ಅದೇ ರೀತಿ ಇನ್ಶೂರೆನ್ಸ್ ಕೂಡ ಓಂಬಡ್ಸ್ಮ್ಯಾನ್ ಅನ್ನುವಂಥದ್ದಿದೆ. ಅಂದರೆ ನಾವು ಪ್ರತಿಯೊಂದು ಕಡೆ ಹೋಗಿ ನಾವು ಅಲ್ಲಿ ಕಾನೂನು ರೀತಿಯಲ್ಲಿ ಅಂದರೆ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆ, ಕ್ರಿಮಿನಲ್ ದಾವೆಗಳ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನುವಂಥದ್ದಿಲ್ಲ. ಈಗ ಸುಲಭ ಸರಳೀಕರಣ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಹಕರ ವೇದಿಕೆಗೆ ಅಂದರೆ ಪರಿಹಾರ ವೇದಿಕೆಗೆ ಅಧ್ಯಕ್ಷರಾಗಿ ಕೂಡ ಬಸವಾಪುರ ಸಾಹೇಬರು ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರು ಈ ರೀತಿ ಸಂದರ್ಭದಲ್ಲಿ ತಮಗೆ ಆ ವಿಚಾರಗಳನ್ನು ಹೇಳೋದು ಬಹಳ ಪ್ರಸ್ತುತವಾಗುತ್ತೆ. ಅದೇ ರೀತಿಯಾಗಿ ರೈತರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ರೈತರನ್ನ ವಿಶೇಷವಾಗಿ ಗೌರವಿಸ್ಬೋದು ಅಂತಂದರೆ, ಈಗ ನೀವು ಮೊನ್ನೆ ನೋಡಿದ್ರಿ, ನಿಮ್ಮ ಅಂದರೆ ಮಿನಿಮಮ್ ಪ್ರೈಸನ್ನು ನಮಗೆ ಕೊಡಿ ಅಂತೇಳಿ ಸರ್ಕಾರವನ್ನು ಕೇಳಿದರೆ ಅದರಲ್ಲಿ ಸರ್ಕಾರ ನೇರವಾಗಿ ಯಾವುದೇ ಹಣವನ್ನು ಕೊಡುವುದಿಲ್ಲ. ಅಂದರೆ ಅದು ಸರ್ಕಾರ ಫೆಸಿಲಿಟೇಟ್ ಮಾಡ್ತಾ ಇತ್ತು, ಅಂದರೆ ಶುಗರ್ ಫ್ಯಾಕ್ಟ್ರಿಗಳ ಮಧ್ಯೆ ರೈತರ ಮಧ್ಯೆ ಹಣವನ್ನು ಕೊಡಿಸೋದಕ್ಕೆ ಫೆಸಿಲಿಟೇಟ್ ಮಾಡ್ತಾ ಇತ್ತು. ಆದರೆ ಒಂದು ನಾವು ಕೇಳೋ ರೀತಿಯಲ್ಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳಾಗುತ್ತೆ. ಯಾರು ಏನು ಅರ್ಥ ಮಾಡ್ಕೊಳ್ತಾರೆ ಗೊತ್ತಾಗೋದಿಲ್ಲ. ಹಾಗೆ ರೈತರು ಕೇಳಿದ್ದನ್ನು ಸಹಜವಾಗಿ ಸರ್ಕಾರ ಒಪ್ಪುವಂಥದ್ದು, ಸರ್ಕಾರ ಅವ್ರ ಜೊತೆಗೆ ನಿಲ್ಲಬೇಕು, ಆ ರೀತಿ ಅಭಿಲಾಷೆಗಳ ರೈತರಿಗಿರುತ್ತೆ. ಅದೇ ರೀತಿಯಾಗಿ ನೋಡಿ, ಅವರು ಹೇಳಿದರು, ಶ್ರೀಶೈಲ್ ಅವರು ಹೇಳಿದರು, ರೈತರು ಒಂದು ದಿನ ಕೆಲಸ ಮಾಡದಿದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ. ಆ ರೀತಿಯಾಗಿ ನೀವುಗಳು ತಮ್ಮ ಪ್ರತಿಯೊಂದು ಅಂದರೆ ಜೀವಮಾನವನ್ನೇ ಅದಕ್ಕಾಗಿ ದುಡಿದು ನೀವು ಇದು ಮಾಡಿರ್ತೀರಿ, ಅದಕ್ಕೆ ಸೂಕ್ತವಾದ ಬೆಲೆ ಸಿಗಬೇಕು ಅಂತಂದರೆ ಈಗ ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬರು ಅಂದರೆ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅವ್ರಿಗೆ ಮಿನಿಮಮ್ ಪ್ರೈಸ್ ಅಂತ ಅಂದರೆ ಅವ್ರಿಗೆ ಅನ್ಯಾಯ ಆಗದೇ ಇರಲಿ ಅಂತ ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಹೊಸ ರೈತರಿಗೆ ರಕ್ಷಣೆಗಾಗಿ ಕಾಯ್ದೆಯನ್ನು ಕೂಡ ತಂದಿದ್ದಾರೆ. ಹಾಗಾಗಿ ಇವುಗಳನ್ನು ಕೂಡ ಅವ್ರು ಹೇಳಿದಂತೆ ಗ್ರಾಹಕರ ವೇದಿಕೆಯಲ್ಲಿ ಕೂಡ ನೀವು ಪ್ರಶ್ನೆಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ ನ್ಯಾಯಾಲಯದಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳು ಆಗಿದೆ. ಮೊದಲು ಅಂದರೆ ನೀವು ಹೋದರೆ ವಕೀಲರು ಮಾತಾಡ್ತಾರೆ, ನೀವು ಸುಮ್ಮನಿರ್ರಿ, ನೀವು ಮಾತಾಡಬಾರ್ದು ಅಂತ ಹೇಳ್ತಾರೆ. ಈಗ ಹಾಗಿಲ್ಲ. ಏನು ಕಕ್ಷಿದಾರರು ಬರ್ತಾರೆ ಅವರಿಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಅವ್ರಿಗೆ ತಿಳಿದಿದ್ದು ಮಾತಾಡೋದಕ್ಕೆಲ್ಲ ಅವರು ಅಹವಾಲನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಹಾಗಾಗಿ ಈಗ ಮೂಲತಃ ಸಿವಿಲ್ ಆಗಲಿ, ಸಿವಿಲ್ ಕೇಸ್ಗಳಲ್ಲಾಗಲಿ, ಕ್ರಿಮಿನಲ್ ಕೇಸ್ಗಳಲ್ಲೂ ಹೌದು, ಯಾವುದೇ ಒಬ್ಬ ಆರೋಪಿ ಬಂದ ತಕ್ಷಣವೇ ಆತನಿಗೆ ಮಾತಾಡೋದಕ್ಕಿಂತಲೇ ಅವಕಾಶ ಕೊಡುವಂಥ ಒಂದು ಕಲ್ಪನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಿವಿಲ್ ದಾವೆಗಳಲ್ಲಿ ಕೂಡ ನೀವು ಕೋರ್ಟ್ಗಳ ಮುಂದೆ ಹೋದ ತಕ್ಷಣ ಮೊದಲು ನಿಮಗೆ ಮೀಡಿಯೇಷನ್ ಅಥವಾ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಹಾಗಾಗಿ ಕಾನೂನುಗಳು ಕೂಡ ಜನಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ಬದಲಾಗ್ತಾ ಇದೆ. ಆದರೆ ನೀವು ಅಭ್ಯಾಸ ಮಾಡುವಂಥ ಯೋಗ ಬದಲಾಗೋದಿಲ್ಲ. ಆ ಯೋಗವನ್ನು ನೀವು ಹೇಗೆ ಅಭ್ಯಾಸ ಮಾಡ್ತೀರಿ ಆ ರೀತಿ ಪ್ರಪಂಚದಲ್ಲಿ ಒಳ್ಳೆಯದಾಗುತ್ತೆ. ಈಗ ನಾನು ಪ್ರಸ್ತುತವಾಗಿ ಹೇಳಬೇಕು ಅಂದರೆ ನೀವುಗಳು ಎಷ್ಟು ಶುಭ್ರವಾಗಿ ನಿಮ್ಮ ಇದನ್ನು ಅಂದರೆ ದಿನನಿತ್ಯದ ಇವುಗಳನ್ನೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಯೋಗವನ್ನು ಅಭ್ಯಾಸ ಮಾಡೋದಕ್ಕೆ ಬರ್ತೀರಿ. ಇಲ್ಲಿ ಯಾಕೆ ಅಭ್ಯಾಸ ಮಾಡ್ತೀರಿ ಅಂದರೆ ಇದು ನೀವು ನೆಕ್ಸ್ಟ್ ಕರ್ಮಭೂಮಿ.
ಅಂದರೆ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಅನ್ನೋದಕ್ಕಾಗಿ ನೀವು ಒಂದು ಕಡೆ ಸೇರ್ತೀರಿ. ಅಂದರೆ ಇಲ್ಲಿ ವಿಚಾರಧಾರೆಗಳನ್ನು ನಿಮಗೆ ನೀಡಿದಾಗ ಅವುಗಳ ಪಾವಿತ್ರ್ಯತೆಯನ್ನು ನೀವು ಕಾಪಾಡಿಕೊಂಡು ಮುಂದೆ 4 ಜನಕ್ಕೆ ಉಪಯೋಗ ಆಗೋ ರೀತಿ ಸಮಾಜದಲ್ಲಿ ಮಾಡ್ತೀರಿ ಅನ್ನೋಂಥ ಒಂದು ಅಭಿಲಾಷೆ. ಅದೇ ರೀತಿಯಾಗಿ ನಿಮ್ಮ ಈ ಸಾಧನೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಜೊತೆಗೆ ಈ ರೀತಿಯ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಉದ್ಘಾಟಕರಾಗಿ ರಾಷ್ಟ್ರೀಯ ರೈತ ದಿನಾಚರಣೆ, ರೈತನ ಒಂದು ಮಹತ್ವಕ್ಕೆ ಹಾಗೂ ಗ್ರಾಹಕರು ಯಾವ ರೀತಿಯಾಗಿ ನಾವು ಇರಬೇಕು, ಯಾವ ರೀತಿಯಾಗಿ ವ್ಯವಹರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಂತಹ ಶ್ರೀ ಕೆ ರಾಜೇಶ್ ಕರ್ನಂ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ರೈತರಾಗಿರುವಂತಹ ಶ್ರೀ ಬಳಗಾನೂರು ಅಣ್ಣವರಿಂದ ಒಂದೆರಡು ರೈತರ ಕುರಿತು ಓಂ ಶಾಂತಿ. ನಾವೆಲ್ಲ ಯಾರಿದ್ದೇವೆ, ಹೇಗಿದ್ದೇವೆ, ನಾವು ನಮ್ಮನ್ನು ಯೋಗ್ಯರೆಂದು ತಿಳಿದಿರಲು ಕೂಡ ಶಿವತಂದೆ ನಮ್ಮನ್ನು ನಾವು